भूयसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः अभ्रमं भङ्गरहितमजडं विमलं सदा आनन्दतीर्थमतुलं भजेतापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। श्रीगुरुभ्यो नमः। हरि ओम्। ಶ್ರೀಮದ್ಭಾಗವತ ಸಾರೋದ್ಧಾರದ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದಲ್ಲಿ ಇದು 18ನೆಯ ಪ್ರಕರಣ. ಇಲ್ಲಿ ನಮಗೆ ಸ್ವತಃ ಬಿಂಬೋಪದೇಶವನ್ನು ಪಡೆದು ಬಿಂಬರೂಪಿಯಾದ ಭಗವಂತನ ಉಪಾಸನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂತಹ ಗುರುಗಳು ದೊರಕಿದಾಗ ಅಥವಾ ದೊರಕುವ ಮುಂಚಿತವಾಗಿಯೂ ಕೂಡ ಅಂತಹ ಗುರುಗಳಲ್ಲಿ ನಾವು ಹೇಗೆ ಭಕ್ತಿಯನ್ನ ಮಾಡಬೇಕು, ಅವರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಅವರ ಪ್ರವೃತ್ತಿ ಹೇಗಿರುತ್ತೆ ಅನ್ನೋ ವಿಚಾರವನ್ನೆಲ್ಲ ಅರಣ್ಯಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಯಾರೇ ಒಬ್ಬ ವ್ಯಕ್ತಿಯ ಬಗ್ಗೆ ಅಂತ ಹೇಳಲಿಕ್ಕೆ ಹೊರಟಾಗ ಆ ವ್ಯಕ್ತಿಯ ಲಕ್ಷಣ, ಆ ವ್ಯಕ್ತಿಯ ಪ್ರವೃತ್ತಿ ಹಾಗೂ ಆ ವ್ಯಕ್ತಿಯ ಬಗ್ಗೆ ನಾವು ನಡೆದುಕೊಳ್ಬೇಕಾದಂತಹ ರೀತಿ, ಇಷ್ಟನ್ನ ಎಲ್ಲ ಕಡೆಗೆ ಹೇಳುವಂತಹ ಕ್ರಮ ಇದೆ. ಹಾಗೆ ಇಲ್ಲೂ ಕೂಡ ಬಿಂಬೋಪಾಸಕರಾದಂತಹ ಗುರುಗಳ ಬಗ್ಗೆ ನಾವು ಹೇಗೆ ನಡೆದುಕೊಳ್ಬೇಕು ಅಂತ ಹೇಳುವ ಮುಂಚಿತವಾಗಿ ಅವರ ಪ್ರವೃತ್ತಿಯನ್ನು ಹೇಳ್ತಾರೆ. ಕೃಷ್ಣಾಂಘ್ರಿ ಪದ್ಮ ಮಧುಲಿನ್ನ ಪುನರ್ವಿಸೃಷ್ಟ ಮಾಯಾ ಗುಣೇಶು ರಮತೆ ವೃಜಿನಾವಹೇಷು ಅನ್ಯಸ್ತು ಕಾಮಹತ ಆತ್ಮರಜಃ ಪ್ರಮಾರ್ಷ್ಟುಮೀಹೇತ ಕರ್ಮಯತ ಏವ ರಜಃ ಪುನಃ ಸ್ಯಾತ್ ನ ವೈ ಜನೋ ಜಾತು ಕಥಂಚನಾವ್ರಜೇತ್ ಮುಕುಂದ ಸೇವ್ಯನ್ಯವದಂಗ ಸಂಸ್ರುತಿಂ ಸ್ಮರನ್ ಮುಕುಂದಾಂಘ್ರುಪಗೂಹನಂ ಪುನಃ ವಿಹಾತುಮಿಚ್ಛೇನ್ನರಸಗ್ರಹೀ ಜನಃ ಅಂತ ಇವೆರಡು ಶ್ಲೋಕಗಳಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು 6ನೆಯ ಸ್ಕಂಧದಲ್ಲಿ ಬರುವಂತಹ ಶ್ಲೋಕ, ಮತ್ತೊಂದು ಪ್ರಥಮ ಸ್ಕಂಧದಲ್ಲಿ ಬರುವಂತಹ ಶ್ಲೋಕ. ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದವರ ಪ್ರವೃತ್ತಿಯನ್ನು ಹೇಳುವ ಶ್ಲೋಕಗಳಿವೆ. ಪರಮಾತ್ಮನ ಪಾದ ಪದ್ಮಗಳ ಬಗ್ಗೆ ಮಧುಲಿಟ್ ಅಂತಂದ್ರೆ
ದುಂಬಿಯಂತೆ ಪ್ರವೃತ್ತಿಯನ್ನ ಹೊಂದಿದಂಥವರು. ಹೇಗೆ ಒಂದು ಪದ್ಮದ ಸಮೀಪಕ್ಕೆ ಹೋಗಿ ಸೇರಿದಂತಹ ದುಂಬಿ ಮತ್ತೆ ಮತ್ತೆ ಸುತ್ತಿ ಅಲ್ಲಿಯೇ ಬರುತ್ತೆ. ಬೇರೆ ಸಣ್ಣ ಪುಟ್ಟ ಪುಷ್ಪಗಳ ಹತ್ತಿರ ಹೋಗಿ ದುಂಬಿ ಒಂದೆರಡು ಸರಿ ಹೋಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ, ಅದನ್ನ ಮತ್ತೆ ಮತ್ತೆ ಬರಲ್ಲ. ಆದರೆ ಪದ್ಮದಲ್ಲಿ ಮಾತ್ರ ಮಕರಂದ ತುಂಬಾ ಜಾಸ್ತಿ ಇರುವ ಕಾರಣದಿಂದ ಪುನಃ ಪುನಃ ಆ ಪದ್ಮದ ಹತ್ತಿರ ದುಂಬಿ ಹೇಗೆ ಬರುತ್ತೋ ಹಾಗೆ ಅಪರೋಕ್ಷ ಜ್ಞಾನಿಗಳು ಅಂತಾದಂಥವರು ಭಗವಂತನ ಪಾದ ಪದ್ಮಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ. ಆದರೆ ವಿಷಯಗಳಲ್ಲಿ ಬೇರೆ ಕಡೆಗೆ ಆಸಕ್ತಿಯನ್ನ ಆ ತರಹ ಹೊಂದಿರೋದಿಲ್ಲ. ನಮಗೂ ಅವ್ರಿಗೂ ಇರುವಂತಹ ವ್ಯತ್ಯಾಸ ಇದು. ನಾವು ವಿಷಯಗಳ ಕಡೆಗೆ ದುಂಬಿಗಳಂತೆ ಹೋದ್ರೆ ಅವರು ಭಗವಂತನ ಕಡೆಗೆ ದುಂಬಿಯಂತೆ ಹೋಗ್ತಾ ಇರ್ತಾರೆ. ನಮಗೂ ಅವ್ರಿಗೂ ಇರುವ ವ್ಯತ್ಯಾಸ ಏನು ಅಂತ ಯೋಚನೆ ಮಾಡುವಾಗ ನಾವೇನು ಅಂದುಕೊಳ್ತೀವಿ, ನಮ್ಮಂತೆ ಸ್ವಭಾವ ಅವರಲ್ಲಿದೆ, ನಮ್ಮಂತೆ ಸ್ವಲ್ಪ ಹೆಚ್ಚಿನದಾಗಿ ದೇವರನ್ನೊಂದು ತಿಳ್ಕೊಂಡಿದ್ದಾರೆ ಅವರು ಅಂತ. ಆದರೆ ಇಲ್ಲ, ಎಂದೋ ತುಂಬಾ ಮುಂಚೆ ವಿಷಯಗಳ ಕಡೆಗೆ ಆಸಕ್ತಿಯನ್ನ ಅಲ್ಪ ಸ್ವಲ್ಪ ಹೊಂದಿದಂಥವರು ಅಂತ ಅವರಾಗಿದ್ದರೂ ಕೂಡ ಈಗ ಭಗವಂತನ ಪಾದಾಂಬುಜಗಳಲ್ಲಿ ಆಸಕ್ತಿಯನ್ನ ಹೊಂದಿದಾಗಿಂದ ಈ ವಿಷಯಗಳನ್ನ ಬಿಟ್ಟುಬಿಟ್ಟಿದ್ದಾರೆ ಅವರು. ಯಾಕೆ ಅಂತಂದ್ರೆ ಈ ಲೋಕದಲ್ಲಿರುವ ಪ್ರವಾದದಂತೆ ಎರಡು ದೋಣಿಯಲ್ಲಿ ಕಾಲಿಡಕ್ಕಾಗಲ್ಲ. ಒಂದು ವಿಷಯಗಳನ್ನಾದ್ರೂ ಹಿಡ್ಕೊಂಡು ಹೋಗ್ಬೇಕು, ಇಲ್ಲ ಭಗವಂತನನ್ನಾದ್ರೂ ಹಿಡ್ಕೊಳ್ಬೇಕು. ಅದು ಆಯ್ತು ಇದು ಆಯ್ತು ಅಂದ್ರೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗತ್ತೆ, ಅವರು ಎಲ್ಲಿ ಹೆಚ್ಚು ರಸವನ್ನ ಕಾಣ್ತಾರೆ ಅದಕ್ಕಾಗಿ ಮತ್ತೊಂದನ್ನ ಪರಿತ್ಯಾಗ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ದುಂಬಿಯೂ ಕೂಡ ಹಾಗೆ ಅಲ್ವಾ, ಸಣ್ಣ ಪುಟ್ಟ ಪುಷ್ಪಗಳನ್ನ ಬಿಡ್ಲೇಬೇಕಾಗತ್ತದು ಪದ್ಮದ ಹತ್ರ ಹೋಗ್ಬೇಕು ಅಂತಂದ್ರೆ. ಬಿಡತ್ತೆ ಅದು ದುಂಬಿ. ಯಾಕೆ? ಸಣ್ಣ ಪುಟ್ಟ ಪುಷ್ಪಗಳನ್ನ 10-20 ಆಯ್ಕೆ ಮಾಡಿಕೊಂಡು ನಾನು ಹೀರಿದ್ರೂ ಕೂಡ ಅಷ್ಟು ಮಕರಂದ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ಪದ್ಮದಲ್ಲಿ ಅದು ಸಿಗತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಉಳಿದದನ್ನೆಲ್ಲ ಬಿಟ್ಬಿಡತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ವಿಹಾತು ಮಿಚ್ಛೇತ್ ನ ರಸಗ್ರಹೀ ಜನಃ. ದೇವರ ಉಪಾಸನೆಯಲ್ಲಿ ರಸವನ್ನ ಕಂಡಂತಹ ಆ ಸಾಧಕರು ಆ ದೇವರ ಪಾದಾಂಬುಜಗಳನ್ನ ಬಿಡುವುದರೊಳಗೆ ಇಚ್ಛೆ ಪಡೋದಿಲ್ಲ. ಅಲ್ರಿ ಅದ್ರೊಳಗೇನ್ ರಸ ಇದೆ ಅಂತ ನಾವು ರಸಿಕರಾಗದೆ ಪ್ರಶ್ನೆ ಕೇಳಬಹುದು. ಮತ್ತದಕ್ಕೆ ಉತ್ತರ ಏನು ಅಂತಂದ್ರೆ, ದುಂಬಿಗಳು ಹೋಗಿ ಕಮಲದಲ್ಲಿ ಕಾಣುವ ಮಕರಂದವನ್ನ ನಾವು ಕಾಣ್ತಾ ಇದ್ದೇವಾ ಅಂತ ಉತ್ತರ. ಆ ಹೂವನ್ನ ತಂದು ಕುಟ್ಟಿ ಜಜ್ಜಿ ಹಿಂಡಿದ್ರು ಕೂಡ ನಮಗೇನ್ ಮಕರಂದ ಸಿಗೋದಿಲ್ಲ. ಆದ್ದರಿಂದ ಮಕರಂದವನ್ನ ಹೀರುವುದಕ್ಕೂ ಕೂಡ ಒಂದು ರಸಗ್ರಹಣ ಸ್ವಭಾವ ಬೇಕು. ಆ ಸ್ವಭಾವ ಇದ್ದಂತಹ ವ್ಯಕ್ತಿಗಳಿಗೆ ಅಂಥವರಿಂದ ಶಿಕ್ಷಣ ಸಿಕ್ಕಾಗ ಆ ಮಕರಂದ ಅವರಿಗೆ ಅಲ್ಲಿ ಸಿಗತ್ತೆ, ಇಲ್ಲಿ ಸಿಗೋದಿಲ್ಲ. ಮತ್ತಷ್ಟೇ ಅಲ್ಲದೆ ದುಂಬಿಗಳು ನೋಡ್ರಿ, ಅವು ಹಾರಿ ಹೊರಟಾಗ ಇಲ್ಲೇನೋ ಮಕರಂದ ಸಿಗಬಹುದು ಅಂತ 1-2 ನಿಮಿಷ ಕೂಡ್ತಾವೆ. ಏನು ಸಿಗಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಎದ್ದು ಹೋಗ್ಬಿಡ್ತಾರೆ. ಮಕರಂದ ಸಿಗತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಸಾಕಷ್ಟು ಹೊತ್ತು ಆ ಮಕರಂದವನ್ನ ಹೀರ್ತಾ ಅಲ್ಲಿ ಕೂತಿರ್ತವೆ. ಅಂದ್ರೆ ಏನಾಯ್ತು, ಫಲಿತಾಂಶವನ್ನ ಗಮನಿಸಿಕೊಂಡು ಫಲಿತಾಂಶ ಸಿಗತ್ತೆ ಅಂತನ್ನುವ ಖಚಿತವಾದಂತಹ ಮಾಹಿತಿಯೊಂದಿಗೆ ಕಮಲದ ಕಡೆಗೆ ಹೋಗಿ ಅಲ್ಲಿಯೇ ಕುಳಿತುಕೊಂಡಿರ್ತವೆ ದುಂಬಿಗಳು. ನಾವು ದುಂಬಿಗಳ ಬಗ್ಗೆ ಕಥೆಯಲ್ಲೂ ಕೇಳ್ತೀವಿ. ದುಂಬಿ ಎಷ್ಟರ ಮಟ್ಟಿಗೆ ಆಸಕ್ತವಾಗಿ ಹೋಗಿರುತ್ತೆ ಕಮಲದಲ್ಲಿ ಅಂತಂದ್ರೆ, ಅದು ಹಾಗೇ ಮಕರಂದವನ್ನ ಹೀರ್ತಾ ಹೀರ್ತಾ ಕೂತ್ಕೊಂಡಾಗ ಸೂರ್ಯಾಸ್ತವಾದದ್ದು ಕೂಡ ಗೊತ್ತಾಗದೆ ಕಮಲ ಮುದುಡಿ ಹೋಯ್ತು, ಒಳಗೆ ಸಿಕ್ಕಾಕೊಂಡ್ಬಿಡ್ತು ದುಂಬಿ ಅಂತ. ಅವಾಗ ಯಾವುದೋ ಒಂದು ಆನೆ ಬಂತು, ಅದನ್ನ ಕಿತ್ತಾಕ್ಬಿಡ್ತು. ಹೀಗೆ ಒಂದು ಶ್ಲೋಕಗಳಲ್ಲೂ ಕೂಡ ಕಾವ್ಯಗಳಲ್ಲಿ ಅವರು ವರ್ಣನೆ ಮಾಡ್ತಾರೆ. ಅದನ್ನ ಪ್ರಸ್ತುತ ನಾ ತೆಗೆದುಕೊಂಡಿದ್ದು ಯಾಕೆ ಅಂತಂದ್ರೆ, ಅಷ್ಟು ಆಸಕ್ತಿ ಆ ಪದ್ಮದಲ್ಲಿ ದುಂಬಿಗೆ. ಅದರ ಫಲವಾಗಿ ಅವರಿಗೇನಿದೆ ಅಂದ್ರೆ, ನವೈ ಜನಃ ಜಾತು ಕಥಂಚನಾವ್ರಜೇತ್ ಮುಕುಂದ ಸೇವಿ ಅನ್ಯವದಂಗ ಸಂಸ್ಕೃತಿ. ನಾವು ಸಂಸಾರದಲ್ಲಿದ್ದೇವೆ, ಅವರು ಸಂಸಾರದಲ್ಲಿದ್ದಾರೆ, ಆದರೆ ನಮ್ಮಂತೆ ಅವರು ಸಂಸಾರದಲ್ಲಿ ಇಲ್ಲ. ಏನದು, ನಾವು ಸಂಸಾರದಲ್ಲಿದ್ದೀವಿ, ಅವರು ಇದ್ದಾರೆ, ನಮ್ಮಂತೆ ಇಲ್ಲ ಅಂದ್ರೆ ಅರ್ಥ ಅದಕ್ಕೆ
ಅದನ್ನು ನಮ್ಗೆ ಅರ್ಥ ಮಾಡಿಸಿ ತೋರ್ಸೋಕ್ಕಾಗಲ್ಲ, ಯಾಕೆ ನಮ್ಗೆ ಅನುಭವ ಸಿದ್ಧವಾಗಿರೋದಿಲ್ವಲ್ಲ. ನಾವು ಯಾವುದನ್ನ ಪಡೆಯೋದಕ್ಕೆ ಕಷ್ಟಪಡ್ತಾ ಇರ್ತೀವಿ ಅಥವಾ ಯಾವುದು ಸಿಗದೇ ಇದ್ದದಕ್ಕೆ ನಾವು ದುಃಖವನ್ನು ಪಡ್ತಾ ಇರ್ತೀವಿ ಸಂಸಾರದಲ್ಲಿ, ಅದು ಅವರಿಗಿರೋದಿಲ್ಲ ಅಂತ ಅರ್ಥ. ಅದಕ್ಕೆ ಮುಕುಂದ ಸೇವಿ, ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನನ್ನು ಸೇವಿಸ್ತಾ ಇರುವಂತಹ ಜ್ಞಾನಿಗಳು ಬೇರೆಯವರಂತೆ ಸಂಸಾರದಲ್ಲಿ ಇರೋದಿಲ್ಲ. ಸಂಸಾರದಿಂದ ಅವರು ಬಹಳ ಮೇಲಿರ್ತಾರೆ, ಆದರೆ ಸಂಸಾರದಲ್ಲಿರ್ತಾರೆ. ಅಂದರೆ ಪ್ರಾರಬ್ಧ ಕರ್ಮದ ಉಪಭೋಗಕ್ಕಾಗಿ ಅವರಿಗೆ ಸಂಸಾರದಲ್ಲಿ ಇರುವುದು ಅನಿವಾರ್ಯವಾಗಿದೆ ಅಂತ ಅರ್ಥ. ಯಾಕದು ಹಾಗೆ? ಭಗವದ್ ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಅವರು ಸಂಸಾರದಲ್ಲಿ ಇರುವಂಥದ್ದಕ್ಕೆ ಅನಿವಾರ್ಯತೆ ಏನಿದೆ ಅಂತ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮುಕ್ತೋಪಿ ತಾವತ್ ಬಿಭ್ರೂಯಾತ್ ಸ್ವದೇಹಂ ಆರಬ್ಧಮಶ್ನನ್ ಅಭಿಮಾನ ಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂ ತ್ವನ್ಯ ದೇಹಾಯ ಗುಣಾನ್ನ ವೃಂಕ್ತೆ. ಮುಕ್ತಃ ಅಪಿ, ಇಲ್ಲಿ ಮುಕ್ತ ಎಂಬ ಶಬ್ದದಿಂದ ಜೀವನ್ಮುಕ್ತ ಅಂತ ಅರ್ಥ ತೆಗೆದುಕೊಳ್ಬೇಕು ನಾವು. ಜೀವನ್ಮುಕ್ತಃ, ಜೀವನ್ಮುಕ್ತ ಅಂದ್ರೆ ಅರ್ಥ ಏನು? ಸಂಸಾರದಲ್ಲಿದ್ದಾರೆ ಆದರೂ ಮುಕ್ತರಾಗಿದ್ದಾರೆ ಅಂತ. ಅಂದ್ರೆ ಸಂಚಿತವಾದ ಕರ್ಮಗಳ ಲೇಪ ಅವರಿಗೆ ಇಲ್ಲ, ಆಗಾಮಿಯಾದದ್ದರ ಸಂಶ್ಲೇಷವೇ ಆಗೋದಿಲ್ಲ. ಅಂದ್ರೆ ಮುಂದೆ ಅವರು ಮಾಡುವ ಕರ್ಮಗಳು ಅವರಿಗೆ ಅಂಟುಕೊಳ್ಳೋದಿಲ್ಲ, ಹಿಂದೆ ಮಾಡಿದಂತಹ ಕರ್ಮಗಳೆಲ್ಲ ನಾಶ ಹೊಂದುತ್ತವೆ. ಅಂತಹ ಸ್ಥಿತಿಯಲ್ಲಿ ಇದ್ದಂಥವರನ್ನ ಮುಕ್ತ ಅಂತ ಕರೀತಾರೆ. ಅವರು ತಾವತ್ ಸ್ವದೇಹಂ ಬಿಭ್ರೂಯಾತ್, ತಾವತ್ ಅಂದ್ರೆ ಆ ಹಿಂದೆ ಹೇಳಿರುವಂತಹ ರೀತಿಯಲ್ಲಿ ಪ್ರಾರಬ್ಧ ಕರ್ಮದ ನಾಶವಾಗುವ ಪರ್ಯಂತ ಅವರು ದೇಹವನ್ನ ಧಾರಣ ಮಾಡಲೇಬೇಕಾಗತ್ತೆ. ಅಲ್ಲಿಯ ತನಕ ಅವರೇನ್ ಮಾಡ್ತಾರೆ ಅಂದ್ರೆ ಅಭಿಮಾನ ಶೂನ್ಯ, ಅಭಿಮಾನವನ್ನ ಬಿಟ್ಟಿದ್ದು, ಯಥೋಪಯಾತಂ ಅಶ್ನನ್, ಯಥೋಪಯಾತಂ ಅಂದ್ರೆ ಯಾದೃಚ್ಛಿಕವಾಗಿ ಭಗವಂತನೇ ಒದಗಿಸಿದ್ದಂಥದ್ದನ್ನ ಅನುಭವಿಸುತ್ತಾ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಮೂಲಭೂತವಾಗಿ ಹೇಳಬೇಕು ಅಂತಂದ್ರೆ ಅವರು ಈ ಸಂಸಾರದಲ್ಲಿ ಇರೋದಕ್ಕೆ ಅಂತ ಕಾರಣವನ್ನ ನಿಜವಾದದನ್ನ ಹುಡುಕೋದಕ್ಕೆ ಅಂತ ಹೋದ್ರೆ ಬೇರೆ ಇನ್ನೇನು ಸಿಗೋದಿಲ್ಲ. ಭಗವಂತ ನಮ್ಮಂಥವರ ಸಲುವಾಗಿ ಅಂಥವರನ್ನ ಸಂಸಾರದಲ್ಲಿ ಇಟ್ಟಿದ್ದಾನೇನೋ ಅಂತ ಅನಿಸ್ತದೆ. ಯಾಕೆ ನಮ್ಮಂಥವರ ಉದ್ಧಾರ ಆಗ್ಬೇಕಲ್ಲ. ನಮಗೆ ಜ್ಞಾನೋಪದೇಶವನ್ನು ಮಾಡುವವರು ಯಾರು? ಅವರೆಲ್ಲ ಪಟಪಟ ಅಪರೋಕ್ಷ ಜ್ಞಾನವನ್ನು ಪಡೆದು ಕೂಡಲೇ ಮೋಕ್ಷಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು ಅಂತಂದ್ರೆ ನಮ್ಮಂಥವರಿಗೆ ಹೌದಪ್ಪ ದೇವರನ್ನ ಕಂಡಂಥವರಿದ್ದಾರೆ ಎಂಬ ಭರವಸೆ ಮೂಡಿಸೋದಕ್ಕಾದ್ರೂ ಒಂದು 4 ಜನ ಬೇಕಲ್ಲ. ಅದಕ್ಕೆ ಒಂದು ಅನಾದಿ ಕಾಲದ ವ್ಯವಸ್ಥೆ ಏನು ಅಂತಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವ ಪರ್ಯಂತ ನೀವು ಸಂಸಾರದಲ್ಲಿ ಇರಬೇಕಾಗತ್ತೆ. ಆಗಲೂ ನೀವೇನ್ ಮಾಡಬೇಕು ಅಂತಂದ್ರೆ ಸ್ವೋಚಿತವಾದ ಕರ್ಮಾನುಷ್ಠಾನವನ್ನ ಮಾಡ್ತಾನೇ ಇರ್ಬೇಕು, ಅದನ್ನು ಬಿಡೋ ಹಾಗಿಲ್ಲ. ಆವಾಗ ಸಣ್ಣ ಪುಟ್ಟ ಪಾಪಗಳನ್ನ ಅವರೇನಾದ್ರೂ ಮಾಡಿದ್ರೆ ಅದು ಅವರಿಗೆ ಅಂಟಿಕೊಳ್ಳೋದಿಲ್ಲ. ಯಾಕೆ ಅಂಟಿಕೊಳ್ಳೋದಿಲ್ಲ ಅಂತಂದ್ರೆ ಅದಕ್ಕೆ ಕೊಟ್ಟಿರುವ ಕಾರಣ ಇದು ಅಭಿಮಾನ ಶೂನ್ಯ ಅಂತ. ಅಭಿಮಾನ ಶೂನ್ಯ ಅಂತನ್ನುವ ಮಾತಿನಿಂದ ತಿಳಿದು ಬರುವಂತಹ ಅಂಶವನ್ನ ಅರಣ್ಯಕಾಚಾರ್ಯರು ಹೇಳ್ತಾರೆ. ರಾಗದ್ವೇಷ ಪೂರ್ವಕತ್ವಾಭಾವೇನ ನ ತತ್ಕರ್ಮಣ ಬಂಧಕತ್ವಂ. ಈಗ ನಾವು ಕರ್ಮಗಳನ್ನ ಮಾಡುತ್ತೇವೆ. ಈಗ ನಾವು ಮಾಡಿದಂತಹ ಕರ್ಮಗಳಿಂದ ನಮಗೆ ಬಂಧನವಾಗ್ತಾ ಇದೆ. ಪಾಪಕರ್ಮಗಳಿಂದ ಅಂತಲ್ಲ, ಪುಣ್ಯ ಕರ್ಮಗಳಿಂದಲೂ ನಮಗೆ ಬಂಧನವಾಗ್ತಾ ಇದೆ. ಆದ್ರೆ ಅವರು ಮಾಡುವಂತಹ ಪುಣ್ಯ ಕರ್ಮದಿಂದಲೂ ಬಂಧನ ಇಲ್ಲ, ಪಾಪಕರ್ಮಗಳಿಂದಲೂ ಬಂಧನ ಇಲ್ಲ. ಯಾಕೆ ಅಂತಂದ್ರೆ ಕರ್ಮವು ಬಂಧಕವಾಗಬೇಕಾದರೆ ಅದಕ್ಕೆ ಒಂದು ಮೂಲ ಕಾರಣ ಇದೆ. ರಾಗ ಅಥವಾ ದ್ವೇಷಪೂರ್ವಕವಾಗಿ ನಾವು ಕರ್ಮಗಳನ್ನ ಮಾಡಿದರೆ ಅದು ಬಂಧಕವಾಗುವಂಥ. ರಾಗವೂ ಇಲ್ಲ, ದ್ವೇಷವೂ ಇಲ್ಲ,
ಹಾಗೇ ಕರ್ಮ ಮಾಡ್ತಾ ಇದ್ದೇವೆ ಅಂತಾದರೆ ಅದು ಬಂಧಕವಾಗಲ್ಲ. ಉದಾಹರಣೆಗೆ ನೋಡಿ, ತತ್ವಾಭಿಮಾನಿ ದೇವತೆಗಳಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದೊಳಗಿರ್ತಾರೆ. ನಮ್ಮ ಇಂದ್ರಿಯಗಳಲ್ಲಿ ನಿಂತು ಅವರು ನಮ್ಮ ಕಡೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ಅವರಿಗೆ ಪಾಪ ಯಾಕೆ ಬರೋದಿಲ್ಲ? ನಮ್ಮ ಕಡೆಯಿಂದ ಅವರು ಪಾಪಗಳನ್ನ ಮಾಡಿಸ್ತಾರೆ, ಆದ್ರೂ ಅವರಿಗೆ ಮಾತ್ರ ಪಾಪದ ಲೇಪ ಇಲ್ಲ. ಈಗ ಅದೇ ನಾನು ಒಬ್ಬನಿಗೆ ಪ್ರೇರಣೆ ಮಾಡಿ ಪಾಪವನ್ನ ಮಾಡಿಸಿದೆ ಅಂದ್ರೆ ಅವನ ಪಾಪದಲ್ಲಿ ನಾನು ಭಾಗಿಯಾಗ್ತೀನಿ. ಒಬ್ಬನ ಕಡೆಯಿಂದ ನಾನು ಪುಣ್ಯವನ್ನ ಮಾಡಿಸಿದೆ ಅಂದ್ರೆ ಆ ಪುಣ್ಯದಲ್ಲಿ ನಾನು ಭಾಗಿಯಾಗ್ತೀನಿ. ಅದೇ ರೀತಿಯಾಗಿ ದೇವತೆಗಳು ನಮ್ಮ ಕಡೆಯಿಂದ ಪಾಪ ಮಾಡಿಸಿದ್ರು ಕೂಡ ಯಾಕೆ ಆ ಪಾಪದಲ್ಲಿ ಅವರು ಭಾಗಿಗಳಾಗೋದಿಲ್ಲ? ಅದಕ್ಕೆ ಕಾರಣ ಇದು. ಅವರು ನಮ್ಮ ಕಡೆಯಿಂದ ಪಾಪವನ್ನು ಪುಣ್ಯವನ್ನು ಮಾಡಿಸ್ಬೇಕಾದ್ರೆ ಈ ವಿಧವಾದ ರಾಗದ್ವೇಷಗಳನ್ನು ಇಟ್ಕೊಂಡು ಮಾಡಿರೋದಿಲ್ಲ. ಈಗ ನನಗೆ ಯಾರೋ ಒಬ್ಬನು ಬೇಡಾದವನಿರ್ತಾನೆ, ಅವನಿಗೆ ತೊಂದರೆ ಮಾಡಬೇಕಾಗಿರತ್ತೆ. ನಾನೇ ಸಾಕ್ಷಾತ್ತಾಗಿ ಮಾಡಿಬಿಟ್ರೆ ಏನಾಗತ್ತೆ, ನನ್ನ ಹೆಸರು ಲೋಕದಲ್ಲಿ ಹಾಳಾಗತ್ತೆ. ಅದಕ್ಕೆ ನಾನೇನು ಮಾಡಿದೆ, ಯಾರೋ ಒಬ್ಬನಿಗೆ ಪ್ರೇರಣೆ ಮಾಡಿದೆ, ನೀನು ಹೋಗಿ ಆ ಕೆಲಸ ಮಾಡು ಅಂತ. ಪಾಪ ಅವನಿಗೆ ಇದೆಲ್ಲರಿಗೂ ರಹಸ್ಯ ಗೊತ್ತಿಲ್ಲ, ಹೋಗಿ ಆ ತಪ್ಪು ಕೆಲಸ ಮಾಡಿಬಿಟ್ಟ. ಆ ಪಾಪದಲ್ಲಿ ನಾನು ಭಾಗಿಯಾದೆ. ಯಾಕೆ? ನನಗೆ ಅವನಲ್ಲಿರುವಂತಹ ದ್ವೇಷದಿಂದ ನಾನು ಇವನನ್ನ ಪ್ರೇರಣೆ ಮಾಡಿದೆ. ದೇವತೆಗಳಿಗೆ, ತತ್ವಾಭಿಮಾನಿಗಳಾದವರಿಗೆ ಇಂತಹ ಯಾವುದೇ ತರಹದ ರಾಗ ದ್ವೇಷಾದಿಗಳಿರೋದಿಲ್ಲ ಕರ್ಮಗಳನ್ನು ಮಾಡಿಸುವಾಗ. ಹಾಗೆ ಇವರು ಕೂಡ ಅಪರೋಕ್ಷ ಜ್ಞಾನಿಗಳು ಯಾರಿಗಾಗಲೇ ಆಗೋಗಿರ್ತಾರೆ, ಅವರು ಕರ್ಮಗಳನ್ನು ಮಾಡುವಾಗಲೂ ಕೂಡ ಯಾವ ರಾಗದ್ವೇಷಗಳನ್ನು ಕೂಡ ಇಟ್ಕೊಳ್ಳದೆ ಕರ್ಮಗಳನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಆ ಕರ್ಮಗಳು ಬಂಧಕವಾಗೋದಿಲ್ಲ. ಇಂಥವರು ನಮಗೆ ಮಾರ್ಗದರ್ಶಕರಾಗಬೇಕು. ಇಲ್ಲದಿದ್ರೆ ಏನಾಗತ್ತೆ, ನಾನು ಹೇಗಿದ್ದೇನೋ ಅವನು ಹಾಗೆ ಇದ್ದಾನೆ ಅಂತಾಯ್ತು ಅಂತಂದ್ರೆ ಒಂದು ಕ್ಷಣದಲ್ಲಿ ನನಗೂ ಅವ್ರಿಗೂ ವಿರಸ ಹುಟ್ಟುಬಿಡಬಹುದು. ಹೇಗೆ? ನೋಡಪ್ಪ ನೀನ್ ಹೀಗೆ ಮಾಡಬೇಕು ಅಂದ್ರು, ನೀವೆಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ ಗುರುಗಳೇ, ನಾವು ಅಂದ್ಬಿಡೋದು ಅಪ್ಪಿ ತಪ್ಪಿ. ಹಾಗಂದು ಕೂಡ ಏನಾಗಿ ಹೋಗ್ಬಿಡತ್ತೆ, ಬೇಡ ಬಿಡಪ್ಪ ನೀವು ಹೋಗು, ನಾನು ಹೇಳಕ್ಕಾಗಲ್ಲ ಅಂದ್ಬಿಡ್ತಾರೋ, ಮುಗಿದೋಯ್ತೆ. ಈ ತರ ಪ್ರತಿಯೊಬ್ಬ ಗುರುಗಳಿಗೂ ಶಿಷ್ಯನ ಜೊತೆಗೆ ವ್ಯವಹಾರ ಆಯಿತು ಅಂದ್ರೆ ಮುಂದೆ ಗತಿ ಏನು? ಅಷ್ಟೇ ಅಲ್ಲದೆ ಶಿಷ್ಯ ಬಹಳ ಒಳ್ಳೆಯವನಿದ್ದಾನೆ ಅಂತಾನೆ ಇಟ್ಕೊಳ್ಳಿ, ಗುರುಗಳ ಮುಂದೆ ಹಾಗೆ ಹೇಳಲ್ಲ. ಯಾಕೆ ಸುಮ್ಮನೆ ಪಾಪ ಅವ್ರಿಗೆ ಮನಸ್ಸಿಗೆ ತೊಂದರೆ ಮಾಡಬೇಕು, ಮನಸ್ಸೊಳಗಂತೂ ಅನ್ಕೊಳ್ತಾನೆ, ನಾನು ಒಂಥರ ಇದ್ದೀನಿ ಅವರೊಂಥರ ಇದಾರಷ್ಟೇ ಅನ್ಕೊಳ್ತಾನೆ ಮನಸ್ಸಲ್ಲಿ. ಆ ತರ ಅನ್ಕೊಂಡ ಅಂತ ಇಟ್ಕೊಳ್ಳಿ, ಗುರುಗಳು ಹೇಳಿದ್ದನ್ನ ಸರ್ವಥ ಅವನ ಅನುಷ್ಠಾನ ಸರಿಯಾಗಿ ಮಾಡಲ್ಲ. ಅವನಿಗೆ ಪ್ರವೃತ್ತಿಯಲ್ಲಿ ವಿಶೇಷವಾದಂತಹ ಉತ್ಸಾಹ ಬರೋದಿಲ್ಲ. ಯಾಕೆ? ಇವ್ರು ಹೇಳ್ತಾ ಇದ್ದಾರೆ ಅವರೇ ಸರಿ ಇಲ್ಲ, ಮೊದಲು ನಾನೇ ತಲೆ ಕೆಡಿಸ್ಕೊಳ್ಳೆ, ಅವ್ರು ಮೊದಲು ಮಾಡ್ಲಿ ಆಮೇಲೆ ಮಾಡಿದ್ರಾಯ್ತು ಅಂತ ಅವನು ಅನ್ಕೊಂಡು ಈಗ ಆಗ್ತಾ ಹೋಯ್ತು ಅಂತಂದ್ರೆ ಯಾವತ್ತು ಯಾರು ಉದ್ಧಾರ ಆಗ್ಬೇಕು? ಅದಕ್ಕೆ ಭಗವಂತ ಏನ್ ಮಾಡ್ದ, ಇಂಥವರ ಮೇಲೆ ಯಾರು ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಹೀಗೆ ಮಾಡ್ತಾ ಇದೀರಿ ನೀವು ಅಂತ ಆಕ್ಷೇಪ ಮಾಡುವಷ್ಟು ನಮ್ಮ ಬುದ್ಧಿ ಓಡೋದೇ ಇಲ್ಲ. ನಾವು ಸಾಮಾನ್ಯ ಲೋಕಪ್ರಸಿದ್ಧರಾದಂತಹ ಗುರುಗಳಲ್ಲಿ ಏನೇನು ದೋಷಗಳನ್ನ ಕಂಡು ಅದನ್ನ ಪರಸ್ಪರ ಹಂಚಿಕೊಂಡು ಶಿಷ್ಯರಾದವರು 8-10 ಜನ ಸಂತೋಷ ಪಡ್ತಾ ಇರ್ತೀವಿ, ನಮ್ಮ ಗುರುಗಳು ಎಷ್ಟು ಚೆನ್ನಾಗಿದ್ದಾರೆ ಅನ್ಕೊಂಡು. ಆದ್ರೆ ಇವರಂತವರು ಸಿಕ್ಕಾಗ ಅವರಲ್ಲಿ ನಾವು ಹುಡುಕಾಡಿದ್ರು ಅಂತ ಆ ದೋಷಗಳು ಸಿಗೋದಿಲ್ಲ. ಯಾಕೆ? ಎಲ್ಲಾ ದೋಷಗಳಿಗೆ ಮೂಲವಾದದ್ದು ಯಾವುದು? ಅಭಿಮಾನ. ಅದೇ ಇರೋದಿಲ್ವಲ್ಲ ಅವರಲ್ಲಿ. ಅದನ್ನ ತೋರಿಸಿದ್ರು. ಆರಬ್ಧಂ ಅಶ್ನನ್ ಅಭಿಮಾನ ಶೂನ್ಯ ಯಥೋಪಯಾತಂ. ಅವರು ಅಭಿಮಾನ ಶೂನ್ಯರಾಗಿರ್ತಾರೆ ಅಂತನ್ನುವ ಕಾರಣಕ್ಕೆ ಯಾವ ಸಮಸ್ಯೆಯೂ ಅವರಿಗೆ ಬರೋದಿಲ್ಲ. ಭಗವಂತ ಇಂಥವರನ್ನ ಇಟ್ಟು ನಾನು ಹೇಳಿದಂತೆ ನಡೆಯತ್ತೆ ಲೋಕದಲ್ಲಿ ಅಂತನ್ನೋದನ್ನ ಜನರಿಗೆ ಅನುಭವಾರೂಢವನ್ನಾಗಿ ಮಾಡ್ತಾನೆ. ಮುಕ್ತೋ ಪಿತಾವದ್ ಬಿಭ್ರೂಯಾತ್ ಸ್ವದೇಹಂ ಆರಬ್ಧಮಶ್ನನ್ನಭಿಮಾನ ಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂ ತ್ವನ್ಯ ದೇಹಾಯ ಗುಣಾನ್ ನ ವೃಂಕ್ತೆ. ಅನ್ಯ ದೇಹಾಯ ಗುಣಾನ್ ನ ವೃಂಕ್ತೆ. ಮತ್ತೊಂದು ಹೊಸ ದೇಹಕ್ಕೆ ಆರಂಭಕವಾಗುವಂತೆ ಅವರು ಯಾವುದೇ ತರಹದ ವಿಷಯಗಳ ಅನುಭವವನ್ನ ಮಾಡುವುದಿಲ್ಲ. ಅವರು ಪ್ರತಿಯಾತ ನಿದ್ರರಾಗೋಗ್ಬಿಟ್ಟಿರ್ತಾರೆ. ಅಂದ್ರೆ ಅವರ ನಿದ್ರೆ ಅಂತನ್ನೋದು ಪೂರ್ತಿ ಹೊರಟೋಗ್ಬಿಟ್ಟಿರತ್ತೆ ಅಂತ ಅರ್ಥ. ನಿದ್ರಾ ಅಂದ್ರೆ ಅಜ್ಞಾನ. ಅಜ್ಞಾನ ಹೊರಟೋಗ್ಬಿಟ್ಟಿರತ್ತೆ. ಅಭಿಮಾನ ಅಂತಿದೆ ನೋಡ್ರಿ, ಅದು ಭ್ರಮ. ಭ್ರಮಕ್ಕೆ ಮೂಲಭೂತವಾಗಿ ಅಜ್ಞಾನ ಇರುತ್ತೆ. ಅಜ್ಞಾನ ಇದ್ದಾಗಲೇ ಭ್ರಮ ಬರೋದು. ಎದುರುಗಡೆ ಇರೋದು ಕಪ್ಪೆ ಚಿಪ್ಪು ಅಂತ ನಮ್ಗೆ ಗೊತ್ತಿಲ್ಲದಕ್ಕೆ ಅದು ಬೆಳ್ಳಿ ಅಂತ ಅನಿಸ್ತಲ್ವಾ?
ಹೀಗಾಗಿ ಭ್ರಮವೆಂಬುದು ಬರಬೇಕಾದ್ರೆ ಅಜ್ಞಾನ ಇರಬೇಕು ಮೂಲಭೂತವಾಗಿ. ಅಜ್ಞಾನವೂ ಇಲ್ಲ, ವಿಪರೀತ ಜ್ಞಾನವೂ ಇಲ್ಲ. ಅದನ್ನ ಇಲ್ಲೇನ್ ಮಾಡಿದ್ದಾರೆ, ಪ್ರತಿಯಾತ ನಿಗ್ರಹ ಎಂಬ ಶಬ್ದದಿಂದ ಅಜ್ಞಾನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನ ಶೂನ್ಯ ಎಂಬ ಮಾತಿನಿಂದ ಭ್ರಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಜ್ಞಾನ ವಿಪರೀತ ಜ್ಞಾನಗಳಿಂದ ರಹಿತರಾದಂಥವರು ಇಂತಹ ಗುರುಗಳಿರ್ತಾರೆ. ಇಂತಹ ಗುರುಗಳನ್ನ ನಾವು ಕಂಡಾಗ, ಅವರ ಸಂಪರ್ಕಕ್ಕೆ ನಾವು ಬಂದಾಗ ಬಹಳ ಬೇಗನೆ ಅವರ ಗುಣಗಳನ್ನ ಅರಿತುಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನ ಮಾಡಿ ಅಂಥವರಲ್ಲಿ ಭಕ್ತಿಯನ್ನ ಮಾಡಬೇಕು. ಸಹಜವಾಗಿಯೇ ವಿದ್ಯೆಯನ್ನ ಹೇಳಿಕೊಟ್ಟಂತಹ ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅಂತ ಇದ್ದಾಗ, ಇಂತಹ ಬಹಳ ನಮ್ಮ ಸ್ವರೂಪೋದ್ಧಾರವನ್ನೇ ಮಾಡುವಂತಹ ಗುರುಗಳು ಅಂತನ್ನೋರು ದೈವದಿಂದ ಸಿಕ್ಕಾಗ ಅವರಲ್ಲಿ ಭಕ್ತಿ ಮಾಡಬೇಕು ಅಂತನ್ನೋದನ್ನ ಇನ್ನೇನು ಹೇಳಬೇಕು. ಇಂತಹ ಗುರುಗಳನ್ನೇ ಕರೆಯೋದು ಸ್ವರೂಪೋದ್ಧಾರಕ ಗುರುಗಳು ಅಂತ. ಅದನ್ನು ಪಾರಿಭಾಷಿಕವಾಗಿ ನಾವು ಬಳಸೋದಲ್ಲ ಸ್ವರೂಪೋದ್ಧಾರಕ ಗುರುಗಳು ಅನ್ನೋದನ್ನು. ನಮ್ಮ ಸ್ವರೂಪವನ್ನೇ ಉದ್ಧಾರ ಮಾಡುವಂಥ ಗುರುಗಳು. ಯಾಕೆ ಅವರು ಸ್ವರೂಪೋದ್ಧಾರ ಹೇಗೆ ಮಾಡ್ತಾರೆ, ಎಲ್ಲಿಂದ ಉದ್ಧಾರ ಮಾಡ್ತಾರೆ? ನಮ್ಮ ಸ್ವರೂಪವನ್ನ ಸಂಸಾರದಿಂದ ಮೇಲಕ್ಕೆ, ಉದ್ಧಾರ ಅಂದ್ರೆ ಎತ್ತೋದು ಅಂತ ಅರ್ಥ. ಹರಣ ಅಂದ್ರೆ ತೆಗೆದುಕೊಂಡು ಹೋಗೋದು, ಉತ್ತಂದ್ರೆ ಮೇಲಕ್ಕೆ, ಮೇಲಕ್ಕೆ ಎತ್ತೋದು ಅಂತ ಅರ್ಥ. ನಮ್ಮ ಸ್ವರೂಪವನ್ನ ಸಂಸಾರದಿಂದ ಮೇಲಕ್ಕೆತ್ತಾರೆ. ಹೇಗೆ? ನಮ್ಮ ಬಿಂಬರೂಪಿಯಾದ ಭಗವಂತನ ಉಪದೇಶವನ್ನು ಮಾಡ್ತಾರೆ. ಅದಕ್ಕಾಗಿ ಅವರನ್ನ ಸ್ವರೂಪೋದ್ಧಾರಕ ಗುರುಗಳು ಅಂತ ಕರೀತಾರೆ. ಅಂತಹ ಗುರುಗಳಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಪ್ರಹ್ಲಾದನ ವಾಕ್ಯಗಳನ್ನ ಕೊಡ್ತಾ ಇದ್ದಾರೆ. ಭಾಗವತ ಸಾರೋದ್ಧಾರದಲ್ಲಿ ಬಹುಭಾಗ ಎಲ್ಲಾ ಪ್ರಹ್ಲಾದನ ವಾಕ್ಯಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಆರಣ್ಯಕಾಚಾರ್ಯರು ಅಂತ ನಾನು ಹಿಂದೂ ಕೂಡ ಅನೇಕ ಸರಿ ಹೇಳಿದ್ದೀನಿ. ಇಲ್ಲೂ ಕೂಡ ನಾವು ಮುಂದೆ 2 ಶ್ಲೋಕಗಳನ್ನ ಪ್ರಹ್ಲಾದನ ಮಾತುಗಳನ್ನ ನೋಡಬಹುದು. ಪ್ರಹ್ಲಾದನ ಮಾತುಗಳು ಅಂತಂದ್ರೆ ನೋಡ್ರಿ, ಸಪ್ತಮ ಸ್ಕಂಧದಲ್ಲಿ 3 ಹಂತಗಳಲ್ಲಿ ಬರುತ್ತೆ. ಒಂದು ಅವರ ಅಪ್ಪನ ಮುಂದೆ ಆಡಿದಂತಹ ಮಾತುಗಳು, ಎರಡನೇದು ದೈತ್ಯ ಬಾಲಕರಿಗೆ ಉಪದೇಶ ಮಾಡಬೇಕಾದ್ರೆ ಆಡಿದಂಥ ಮಾತುಗಳು, ಮೂರನೇದಾಗಿ ನರಸಿಂಹದೇವರ ಮುಂದೆ ಸ್ತೋತ್ರ ಮಾಡಬೇಕಾದ್ರೆ ಹೇಳಿದಂಥ ಮಾತುಗಳು ಅಂತ ನರಸಿಂಹನ ಭಕ್ತನಾದಂತಹ ಪ್ರಹ್ಲಾದ ಆಡಿದಂತಹ ಮಾತುಗಳನ್ನ ಭಾಗವತದಲ್ಲಿ 3 ಹಂತಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. 3 ಹಂತದ ವಾಕ್ಯಗಳು ಕೂಡ ಬಹಳ ಚೆನ್ನಾಗಿದೆ. ಈಗ ಪ್ರಸ್ತುತವಾಗಿ ನಾವು ನೋಡ್ತಾ ಇರುವ 2 ಶ್ಲೋಕಗಳು ಅಂತಂದ್ರೆ ಇವು ಅವನು ಸ್ತೋತ್ರ ಮಾಡುವಾಗ ಹೇಳಿದ ಮಾತುಗಳು, ನರಸಿಂಹದೇವರ ಮುಂದೆ ಸ್ತೋತ್ರ ಮಾಡುವಾಗ ಹೇಳಿದಂಥ ಮಾತು. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಜ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವನ್ ಗೃಹೀತಃ ಸೋಹಂ ಕಥಂ ನು ವಿಸೃಜೇ ತವ ಭೃತ್ಯ ಸೇವಾ. ದೇವರ ಮುಂದೆ ತನ್ನ ಸಾಧನದ ಪ್ರಯಾಣವನ್ನ ಚಿತ್ರಣ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಅವನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಅಥವಾ ಒಂದು ಪ್ರಮುಖವಾದ ಘಟ್ಟ ಯಾವುದು ಅಂದ್ರೆ, ತಾಯಿಯ ಗರ್ಭದಲ್ಲಿ ಇದ್ದಾಗ ನಾರದರು ಮಾಡಿದ ಉಪದೇಶ. ಅದನ್ನ ನೆನಪಿಸ್ಕೊಳ್ತಾ ಇದ್ದಾನ ಅವನು. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ, ಹೇ ಭಗವನ್ ಅಹಂ ಸುರರ್ಷಿಣ ಗೃಹೀತಃ. ಸುರರ್ಷಿ ಅಂದ್ರೆ ದೇವರ್ಷಿಗಳು ಅಂದ್ರೆ ನಾರದರು. ನಾರದರು ನನ್ನನ್ನು ಹಿಡ್ಕೊಂಡ್ಬಿಟ್ರು ಅಂದ್ರೇನು? ನದಿಯಲ್ಲಿ ತೇಲಿ ಕೊಚ್ಕೊಂಡು ಹೋಗ್ತಾ ಇರುವಾಗ ದಡದಲ್ಲಿ ಇದ್ದ ಒಬ್ಬ ಪ್ರಬಲನಾದಂತಹ ವ್ಯಕ್ತಿ ಕೈ ಹಿಡಿದು ಎಳೆದು ದಡಕ್ಕೆ ಹಾಕಿದ್ರೆ ಹೇಗಾಗ್ಬೇಕು, ನನ್ಗೆ ಹಾಗಾಯ್ತು. ಅವ್ರು ನನ್ನ ಹಿಡ್ಕೊಂಡ್ಬಿಟ್ರು. ನನಗೇನಾಗೋಗ್ಬಿಟ್ಟಿತ್ತು, ಪ್ರಭವಾಹಿ ಕೂಪೆ ನಿಪತಿತಂ. ಪ್ರಭವ ಅಂದ್ರೆ ಪ್ರಕೃಷ್ಟವಾದಂತಹ, ಭವ ಅಂದ್ರೆ ಸಂಸಾರ. ಅಂತಹ ಸಂಸಾರವೆಂಬ ಕೂಪದಲ್ಲಿ, ಬಾವಿಯಲ್ಲಿ ಬಿದ್ದಂತಹ, ಅಲ್ಲಿ ಸಿಗುವಂತಹ ಒಂದೊಂದೇ ವಿಷಯಗಳನ್ನ, ಈ ವಿಷಯವನ್ನು ಮಾಡ್ತಾ ಇರುವಾಗ ಇನ್ನೊಂದು ವಿಷಯ ಸಿಕ್ತು, ಆ ವಿಷಯವನ್ನ ಅನುಭವಿಸುವಾಗ ಇನ್ನೊಂದು ವಿಷಯ ಸಿಕ್ತು, ಹೀಗೆ ಒಂದರಿಂದ ಹೋಗ್ತಾ ಇದ್ವಿ. ಈ ತರಕಾರಿ ಅಂಗಡಿಗೆ ಹೋದ, ಉರುಳೆಕಾಯಿ ತಗೊಂಡ್ಬರ್ಬೇಕು ಅಂತ ಹೋದ, ಬೆಂಡೆಕಾಯಿಯು ಚೆನ್ನಾಗಿ ಕಾಣಿಸ್ತು, ಅದನ್ನು ತಗೊಂಬಂದ ಅಂತಿದ್ದ ಹಾಗೆ ಒಂದೊಂದು ವಿಷಯಗಳನ್ನ ಅನುಭವಿಸ್ತಾ ಇರ್ತಾನೆ. ಅದ್ರ ತಕ್ಕಂತೆ ಸಂಬದ್ಧವಾಗಿ ಇನ್ನೊಂದು ವಿಷಯ ಕಾಣಿಸ್ತು, ಅದನ್ನೇ ಯಾಕೆ ಬಿಡಬೇಕು, ಅದನ್ನೂ ತಗೊಳ್ಳೋಣ, ಮುಗಿಯೋದೇ ಇಲ್ಲ ಇದು.
ಹೀಗೆ ಪ್ರವಾಹದಲ್ಲಿ, ವಿಷಯಗಳ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಅಂತಹ ನನ್ನನ್ನ ಪ್ರಸಂಗಾತ್, ಏನೋ ಪ್ರಸಂಗ ಬಂತು ಅಂತನ್ನುವ ಕಾರಣದಿಂದ ಸುರರ್ಷಿಗಳಾದ ನಾರದರು ಹಿಡ್ಕೊಂಡ್ಬಿಟ್ರು. ಏನು ಪ್ರಸಂಗ ಅಂದ್ರೆ ಬರೀತಾರೆ ಅರಣ್ಯಕಾಚಾರ್ಯರು, ಪ್ರಸಂಗಾತ್ ಮಮ ಮಾತುರರ್ಥೆ, ನನ್ನ ತಾಯಿ ಸಲುವಾಗಿ ಇಂಥವ್ರು ನಾರದರು ಹೊರಟಿದ್ದು. ಆದ್ರೆ ಸಿಕ್ಕಿದ್ದವ್ರಿಗೆ ನಾನು, ನಮ್ಮ ತಾಯಿನ ಹಿಡ್ಕೊಳಕ್ ಹೋದ್ರು ನನ್ನನ್ನು ಹಿಡ್ಕೊಂಡ್ಬಿಟ್ರು. ಅಂದ್ರೆ ನಮ್ಮ ತಾಯಿಯನ್ನ ಪಾರು ಮಾಡಬೇಕು ಅಂತ ಹೊರಟಿತ್ತು. ಇಂದ್ರ ಏನ್ ಮಾಡ್ಬಿಟ್ಟ, ಹಿರಣ್ಯಕಶಿಪುವಿನ ಹೆಂಡತಿ ಅಂತ ಹೇಳ್ಬಿಟ್ಟು ಎಳ್ಕೊಂಡು ಹೊರಟ್ಬಿಟ್ಟಿದ್ದ ಅವಳನ್ನ. ಆ ಕಯಾದುವನ್ನ ನಾರದರು ಬಂದು ನಿಲ್ಲಿಸಿದ್ರು. ಇಲ್ಲ, ಇವಳನ್ನ ಸಂಹಾರ ಮಾಡಬೇಡ, ಇವಳು ಗರ್ಭಿಣಿ ಇದ್ದಾಳೆ, ಅದಕ್ಕೆ ನಾನು ಹೇಳ್ಕೊಂಡು ಹೋಗ್ತಾ ಇರೋದು ಅಂದ ಅವನು. ಇಲ್ಲ, ಅವನು ಒಳ್ಳೆಯವನಿದಾನ, ಬಾಲಕ ಹೊಟ್ಟೆಲಿದ್ದವನ ಆ ಥರ ಇಲ್ಲ, ಅವನು ಭಾಗವತ ಇದ್ದಾನೆ ಅಂತ ಹೇಳಿದ್ದಕ್ಕೆ ಇಂದ್ರ ಏನ್ ಮಾಡ್ದ ಅಂತಂದ್ರೆ ಅವಳಿಗೊಂದು ಪ್ರದಕ್ಷಿಣೆ ಹಾಕಿ ಹೋಗ್ಬಿಟ್ಟ. ಯಾಕೆ? ಭಾಗವತರಿಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ. ಆವಾಗ ಅವಳನ್ನು ತಂದು ತಮ್ಮ ಆಶ್ರಮದಲ್ಲಿ ಸಾಕಿದ್ರು ನಾರದರು. ಹೀಗೆ ಪ್ರಸಂಗ, ಇದೊಂದು ಪ್ರಸಂಗ. ಇಂದ್ರನಿಂದ ನಮ್ಮ ತಾಯಿಯನ್ನ ಕಾಪಾಡುವ ಪ್ರಸಂಗದಲ್ಲಿ ಏನಾಗ್ಬಿಡ್ತು, ಸುರರ್ಷಿಗಳು ನನ್ನನ್ನ ಆತ್ಮಸಾತ್ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಅವರು ತಮ್ಮವನನ್ನಾಗಿ ಮಾಡಿಕೊಂಡ್ರು. ಆತ್ಮಸಾತ್ ಮಾಡ್ಕೊಳ್ಳೋದು ಅಂದ್ರೆ ನನ್ನವರಲ್ಲಿ ಇವನೂ ಒಬ್ಬ ಅಂತನ್ನುವಂತಹ ಒಂದು ಕರುಣೆಯನ್ನು ನನ್ನ ಮೇಲೆ ತೋರಿದರು. ಆವಾಗ ತತ್ವೋಪದೇಶವೆಂಬ ಹಸ್ತಾವಲಂಬನವನ್ನ ನನಗೆ ಕೊಟ್ರು. ಅಂದ್ರೆ ಕೈ ಹಿಡಿದುಕೊಳ್ಳೋದಕ್ಕೆ ಅಂತ ಕೊಡೋದಿದೆಯಲ್ಲ, ಅದನ್ನ ಹಸ್ತಾವಲಂಬನ ಅಂತ ಕರೀತಾರೆ. ನಾರದರು ನನಗೆ ಹಸ್ತಾವಲಂಬನವನ್ನ ಕೊಟ್ರು. ಅದೇ ಗೃಹೀತ, ಗ್ರಹಣ ಅಂದ್ರೆ ಕೈಯಿಂದ ಮಾಡೋ ಕೆಲಸ ಅಲ್ವಾ. ನನ್ನನ್ನ ಹಿಡಿದುಕೊಂಡ್ರು ಅಂದ್ರೆ ಈ ರೀತಿಯಾಗಿ ನಡೆದುಕೊಂಡ್ರು ಅವರು ನನ್ನ ಜೊತೆಗೆ. ಈ ತರಹ ಇಷ್ಟು ಅನುಗ್ರಹವನ್ನ ಅವರು ಮಾಡಿದಾಗ ಎಂದು ಕೂಡ ನಮ್ಮನ್ನು ಸಾಕ್ಬಿಟ್ರು ನಾರದರು. ಬಹಳ ಒಳ್ಳೆಯವರು ಎಂದು ಹೇಳಿಲ್ಲ, ಅದು ಅವರಿಗೆ ವೈಯಕ್ತಿಕ ಬಿಟ್ಟಿದ್ದು. ನನಗೆ ತತ್ವೋಪದೇಶ ಮಾಡಿ ನನ್ನನ್ನು ಉದ್ಧಾರ ಮಾಡಿದ್ರಲ್ಲ, ಅದು ನನಗೆ ಬಹಳ ಸಂಬಂಧಪಟ್ಟಿರುವಂತಹ ವಿಚಾರ. ಆದ್ದರಿಂದ ನಾನು ಇವತ್ತು ನಿನ್ನ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ ಅಂದ್ರೆ ಯಾವುದರ ಪ್ರಭಾವ? ಅವತ್ತು ಅವ್ರು ಮಾಡಿದ ಉಪದೇಶದ ಪ್ರಭಾವ. ಅದಕ್ಕೆ ಕಥಂನು ವಿಸೃಜೆ ತವ ಭೃತ್ಯ ಸೇವಾ, ನಾನು ಅಂಥವರ ಸೇವೆಯನ್ನು ಮಾಡೋದನ್ನ ಹೇಗೆ ಬಿಡ್ಲಿ ಹೇಳು ಭಗವಂತ. ಅಲ್ಲೋ, ನಾನು ಎದುರು ನಿಂತ್ಕೊಂಡಿದ್ದೀನಿ, ನನ್ನ ಸೇವೆ ಮಾಡೋದು ಅಂತ ಹೇಳೋದು ಬಿಟ್ಬಿಟ್ಟು ನೀನು ಭಕ್ತರ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ ಅಂತ ನರಸಿಂಹದೇವರು ಅನ್ಬಹುದು. ಅದಕ್ಕೆ ತವ ಭೃತ್ಯ ಸೇವಾ ಅಂತ ಹೇಳಿ, ನಾನೇನು ಬೇರೆಯವ್ರ ಸೇವೆ ಮಾಡ್ತಾ ಇಲ್ಲ, ನಿನ್ನ ಭೃತ್ಯರ ಸೇವೆಯನ್ನೇ ಮಾಡ್ತಾ ಇದ್ದೇನೆ. ಭಗವಂತ ಹೇಳುವ ಮಾತದು. ಏನೋ ನನ್ನ ಪೂಜೆಯನ್ನ ಮಾಡ್ತೀನಿ ಅಂತ ನೀವು ಹೊರಟಿದ್ದೀರಲ್ಲ, ನನ್ನ ಭೃತ್ಯರ ಪೂಜೆಯನ್ನ ಮಾಡ್ರಿ, ಅದು ನನ್ನ ಪೂಜೆ ಅಂತ ಭಗವಂತ ಹೇಳಿ. ದಶಮಸ್ಕಂದದಲ್ಲಿ ಒಂದು ಮಾತು ಬರುತ್ತೆ. ಪರಮಾತ್ಮ ಶ್ರೀಕೃಷ್ಣ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಶ್ರುತ ಕೀರ್ತಿಯು ಇಬ್ರು ತನ್ನ ಭಕ್ತರು ಇರ್ತಾರೆ. ಬಹುಲಾಶ್ವ ಮತ್ತು ಶ್ರುತದೇವ ಅಂತ ಇಬ್ಬರು ಬಹಳ ಭಕ್ತರು. ಒಬ್ಬ ಯಾದವ, ಇನ್ನೊಬ್ಬ ರಾಜ. ಅವರ ಊರಿಗೆ ಅಂತ ಅವರಿಗೆ ದರ್ಶನ ಕೊಡೋದಕ್ಕೆ ಅಂತ ಹೋಗ್ತಾನೆ. ಭಗವಂತನ ಜೊತೆಗೆ ತುಂಬಾ ಜನ ಋಷಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ಇಬ್ಬರೂ ಒಂದೇ ಸರಿಗೆ ಬರ್ತಾರೆ. ಒಬ್ಬ ಬಡವ ಅಂದ್ರೆ ಅತಿ ಬಡವ, ಇನ್ನೊಬ್ಬ ದೊಡ್ಡ ರಾಜ. ನಮ್ಮ ಮನೆಗೆ ಬರಬೇಕು ಅಂತ ಇಬ್ರು ಒಂದೇ ಸರಿ ಕೇಳ್ಕೊಳ್ತಾರೆ. ದೇವರಾಗ್ಲಿ ಅಂತ ಹೇಳಿ ಕಳಿಸ್ತಾನೆ ಅವರಿಬ್ಬರನ್ನ. ಎರಡು ರೂಪಗಳನ್ನ ತಾಳಿ ಇಬ್ಬರ ಮನೆಗೂ ಹೋಗ್ತಾನೆ. ಆವಾಗ ಆ ಶ್ರುತದೇವನ ಮನೆಯಲ್ಲಿ ಭಗವಂತನಿಗೆ ಸಾಕಷ್ಟು ಗೌರವವನ್ನು ಅವನು ಮಾಡಲಿಕ್ಕೆ ಅಂತ ಹೊರಟಾಗ ದೇವರೇನು ಹೇಳ್ತಾನೆ, ನನಗೆ ಮಾಡಬೇಡ ಗೌರವವನ್ನ, ನನ್ನ ಜೊತೆಗೆ ಬಂದಿದಾರಲ್ಲ ಇವರೆಲ್ಲ ಜ್ಞಾನಿಗಳು, ಅವ್ರಿಗೆ ಮಾಡು ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂದ್ರೆ ನಾನು ಸಿಗೋದು ನಿನಗೆ ಅವರಲ್ಲಿ ಹೊರತು ನಾನು ಪ್ರತ್ಯಕ್ಷವಾಗಿ ಸಿಕ್ಕರೂ ನಿನಗೇನು ಉಪಯೋಗ ಇಲ್ಲ. ಅಂದ್ರೆ ತಾತ್ಪರ್ಯ, ನನ್ನ ತತ್ವಜ್ಞಾನ, ಸರಿಯಾದಂತಹ ತತ್ವೋಪದೇಶ ಆ ಜ್ಞಾನಿಗಳಿಂದ ಆಗ್ತದೆ. ಹೀಗಾಗಿ ಜ್ಞಾನಿಗಳ ಉಪದೇಶದಲ್ಲಿ ನನ್ನನ್ನು ತಿಳಿಯುವ ಪ್ರಯತ್ನವನ್ನು ಮಾಡು ಅಂತ ಹೇಳಿತು. ಹೀಗಾಗಿ ಭಗವಂತನ ಅಭಿಪ್ರಾಯವೇ ಅದೇನು ಅಂತಂದ್ರೆ, ಇಂತಹ ಅಪರೋಕ್ಷ ಜ್ಞಾನಿಗಳ ಸೇವೆಯನ್ನು ನಾವು ಮಾಡಬೇಕು. ನಾರದರಂತಹ ಅಪರೋಕ್ಷ ಜ್ಞಾನಿಗಳ ಸೇವೆಯನ್ನು ನಾವು ಮಾಡಿದಾಗ ಅವರ ಮೂಲಕವಾಗಿಯೇ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ ಅಂತಿದೆ. ಆದ್ದರಿಂದ ನಿನ್ನ ಇಂತಹ ಭೃತ್ಯರ ಸೇವೆಯನ್ನು ನಾವು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಅಂತ ಪ್ರಹ್ಲಾದ ವರ್ಣನೆ ಮಾಡಿದ್ದಾನೆ. ಅಂದ್ರೇನಾಯ್ತು, ಎದುರಿಗೆ ನರಸಿಂಹದೇವರೇ ಸಿಕ್ಕಾಗಲೂ ಕೂಡ ನಾರದರ ಬಗ್ಗೆ ಭಕ್ತಿಯನ್ನ ಪ್ರಹ್ಲಾದ ಬಿಟ್ಟಿಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಬಿಂಬೋಪಾಸಕರಾದ
ಬಿಂಬೋಪದೇಶಕರಾದ ಗುರುಗಳಲ್ಲಿ ನಾವು ಅವಶ್ಯವಾಗಿ ಭಕ್ತಿಯನ್ನು ಮಾಡಬೇಕು. ಇನ್ನು ದೇವರು ನಮಗೆ ಸಿಕ್ಕಿಲ್ಲ, ಅವನು ದೇವರು ಸಿಕ್ಕ ಮೇಲೂ ಕೂಡ ನಾರದನನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅವನು. ಆದ್ದರಿಂದ ನಾವು ಅವಶ್ಯವಾಗಿ ಭಗವಂತನಲ್ಲಿ ಭಕ್ತಿಯನ್ನ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಇಂತಹ ಬಿಂಬೋಪಾಸಕರಾದಂತಹ ಗುರುಗಳಲ್ಲೂ ಕೂಡ ಭಕ್ತಿಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಶ್ರುತಿಯಲ್ಲಿ ಹೇಳ್ತಾರೆ, ಯಸ್ಯ ದೇವೇ ಪರ ಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ತಾರೆ. ಅದೇ ವಿಚಾರವನ್ನೇ ಮುಂದುವರಿಸ್ತಾ ಇನ್ನೊಂದು ಮಾತು, ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾಃ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚಿ ಗೀತಾಃ ಅಂಜಸ್ತರಾಮ್ಯನುಗೃಣನ್ ಗುಣವಿಪ್ರಮುಕ್ತಃ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಗಃ. ನನ್ನ ಸಂಸಾರದಲ್ಲಿದ್ರೂ ಏನು ತೊಂದರೆ ಇಲ್ಲ ಅಂತ ಹೀಗೆಲ್ಲ ಕೆಲವು ಮಾತುಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಹೇಳುವಂತಹ ಮಾತು ಇದು ಪ್ರಹ್ಲಾದ. ಹೇ ಭಗವಂತ ಅಂತ, ಹೇ ನರಸಿಂಹ, ನರಸಿಂಹ ಅಂತ ಸಂಬೋಧನವೂ ಕೂಡ ಈ ಶ್ಲೋಕದಲ್ಲಿದೆ. ಪ್ರಹ್ಲಾದ ಮಾಡ್ತಾ ಇರುವಂತಹ ಸಂಬೋಧನ. ನಾನು ಈ ಸಂಸಾರವೆಂಬ ಸಾಗರವನ್ನ ಅಂಚಹ ತರಾಮಿ, ಬಹಳ ಚೆನ್ನಾಗಿ ತರಾಮಿ ದಾಟಿ ಬಿಡ್ತೇನೆ. ಸಂಸಾರವನ್ನು ದಾಟುವುದರಲ್ಲಿ ನನಗೇನು ಕ್ಲೇಶ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಸರಿಯಾದ ರೀತಿಯ ನಿನ್ನ ಭಕ್ತರಾದಂತಹ ಹಂಸಗಳು ಸಿಕ್ಕಿಬಿಟ್ರೆ, ಅಂದ್ರೆ ನಾರದರು ಪರಮಹಂಸ ಸನ್ಯಾಸಿಗಳಲ್ವಾ, ಅದಕ್ಕೆ ಹಂಸ ಅಂತ ಶಬ್ದ ತೆಗೆದುಕೊಂಡ್ಬಿಟ್ಟಿದ್ದಾರೆ. ತೇ ಪದ ಯುಗಾಲಯ ಹಂಸ ಸಂಗಹ ಅಂತ, ನಿನ್ನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡೆದಿರುವಂತಹ ಹಂಸ ಅಂದ್ರೆ ಪರಮಹಂಸ ಸನ್ಯಾಸಿಗಳು ನಾರದರಂಥವರು, ಅಂಥರ ಸಂಘ ಒಂದು ನನಗೆ ಸಿಕ್ಕಿಬಿಟ್ರೆ ಆರಾಮಾಗಿ ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಸಂಸಾರ ದಾಟ್ಕೊಂಡು ಹೊರಟೋಗ್ತೀನಿ ನಾನು ಅಂತ ಹೇಳ್ತಾರೆ. ಲೀಲಾ ಕಥಾಸ್ತವ ಗೃಣನ್, ನಿನ್ನ ಲೀಲಾ ಕಥೆಗಳನ್ನ ಹೇಳ್ತಾ 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 ಅವುಗಳನ್ನ ನಾನು ಹೇಳೋದು ಅವರು ಕೇಳೋದು, ಈ ತರ ಮಾಡ್ತಾ ಮಾಡ್ತಾ ಪರಸ್ಪರವಾಗಿ ಸಂಸಾರದಲ್ಲಿ ತೇಲ್ತಾ ದಾಟ್ಕೊಂಡು ಹೊರಟೋಗ್ಬಿಡ್ತೀವಿ ನಾವು, ನಮಗೇನು ತೊಂದರೆನೇ ಇಲ್ಲ. ಅಂದ್ರೆ ಈ ಮಾತಿನಿಂದ ಗುರುಗಳ ಆಶ್ರಯವೆಂಬುದು, ಅಂದ್ರೆ ಇಂತಹ ಅಪರೋಕ್ಷ ಜ್ಞಾನವನ್ನ ಕೊಡುವಂತಹ ಗುರುಗಳ ಆಶ್ರಯ ಇದೆಯಲ್ಲ, ಇದು ಮೋಕ್ಷವಾಗುವ ತನಕನೂ ಬೇಕು ಅಂತ ತೋರಿಸ್ಕೊಳ್ತಾ ಇದೆ. ಈಗ ಬೇರೆ ವಿದ್ಯೆಗಳನ್ನ ಹೇಳಿಕೊಟ್ಟಂತ ಗುರುಗಳು ಅವ್ರಿಗೆ ಎಲ್ಲಿ ತನಕ ಬೇಕು? ಗೃಹೀತ ವಿದ್ಯಾ ಆಚಾರ್ಯಂ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಯಾವಾಗ ಯಾವಾಗ ಯಾರ್ಯಾರು ಬಿಡ್ತಾರೆ ಯಾರ್ಯಾರನ್ನ ಅಂತ ಹೇಳ್ಬೇಕಾದ್ರೆ, ಗೃಹೀತ ವಿದ್ಯಾಚಾರ್ಯಂ ಕೃತದಾರಾಶ್ಚ ಮಾತರಂ ಅಂತ ಹೀಗೆಲ್ಲ ಬರ್ತದೆ. ಪಾಠ ಹೇಳೋ ತನಕ ಗುರುಗಳ ಸಂಬಂಧ, ಪಾಠ ಹೇಳಿದ್ಮೇಲೆ ಗುರುಗಳು ಯಾರು ನಾವ್ಯಾರು ಅನ್ನುವಂತಹ ವ್ಯವಸ್ಥೆ. ಯಾಕೆ? ಅಷ್ಟೇ, ಅದಕ್ಕಿಂತ ಹೆಚ್ಚವರೇನು ಮಾಡಕ್ಕಾಗಲ್ಲ ಅಂತ. ಆದ್ರೆ ಈಗೇನ್ ಹೇಳ್ತಾ ಇದ್ದಾರಲ್ಲ ಗುರುಗಳು, ಅವರು ಅಂಥವರಲ್ಲ. ಅವರ ಜೊತೆಗೆ ಸಂಬಂಧ ಅಂತನ್ನೋದು ಅವಿರತವಾಗಿ ಮೋಕ್ಷವಾಗುವ ಪರ್ಯಂತ ಇರುವಂಥದ್ದು. ಈ ಬಿಂಬೋಪದೇಶವಾಗುವಕ್ಕಿಂತ ಮುಂಚೆ ನಮಗೆ ಭಾಷೆಯನ್ನು ಹೇಳಿಕೊಟ್ಟಿರಬಹುದು, ಅಥವಾ ಇನ್ಯಾವುದೇ ಶಾಸ್ತ್ರಗಳನ್ನು ಹೇಳಿಕೊಟ್ಟಿರಬಹುದು. ಎಲ್ಲವನ್ನ ಹೇಳಿಕೊಟ್ರೂ ಕೂಡ ಅವರ ಉಪಕಾರ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಅವರಿಂದ ಉಪಕೃತರಿರ್ತೇವೆ, ನಾವು ಕೃತಜ್ಞರಾಗಿರ್ಬೇಕು, ಎಲ್ಲ ನಿಜ. ಆದ್ರೆ ಅವರ ಆಶ್ರಯ ನಮಗೆ ಕೊನೆ ತನಕ ಬೇಕು ಅನ್ನುವಂಥ ಪರಿಸ್ಥಿತಿ ಇಲ್ಲ. ಆದ್ರೆ ಆಶ್ರಯ ಯಾರದ್ದು ಬೇಕು? ಈ ಬಿಂಬೋಪದೇಶಕರಾದಂತಹ ಗುರುಗಳು ಅಂತೇನು ಸಿಗ್ತಾರಲ್ಲ, ಅವರ ಆಶ್ರಯ ಅಂತನ್ನೋದು ಬೇಕೇ ಬೇಕು. ಯಾಕೆ ಅಂತಂದ್ರೆ, ಸಂಸಾರವನ್ನ ದಾಟುವಾಗ ಈ ಬಿಂಬೋಪದೇಶವನ್ನ ಅವರು ಮಾಡಿಬಿಟ್ರು ಅಂತ ಅಂದ್ಕೊಳ್ಳೆ ಕೆಲಸ ಮುಗಿದೋಯ್ತು ಅಂತಲ್ಲ. ಅದಕ್ಕೆ ಹೇಳಿದ್ದು ದುರ್ಗಾಣಿ ತರಾಮಿ. ದುರ್ಗಗಳು, ಅನೇಕ ವಿಧವಾದಂತಹ ಅಗಮ್ಯವಾದಂತಹ ಸ್ಥಾನಗಳು. ಉದಾಹರಣೆಗೆ ಇದನ್ನ ಸಮುದ್ರ ಅಂತಾನೆ ತೆಗೆದುಕೊಂಡ್ವಿ ಅಂತ ಇಟ್ಕೊಳ್ಳಿ. ಸಂಸಾರವನ್ನ ದಾಟುವಾಗ ಎಲ್ಲೋ ಮಧ್ಯದಲ್ಲಿ ಸುಳಿಗಳು ಅಥವಾ ದೊಡ್ಡ ದೊಡ್ಡ ತರಂಗಗಳು ಬಂದಾಗ, ನಮಗೇನ್ ಮಾಡಬೇಕು ಅಂತ ಗೊತ್ತಾಗದೇ ಇರುವ ಪರಿಸ್ಥಿತಿ ಬಂದಾಗ ಇಂತಹ ಗುರುಗಳ ಆಶ್ರಯ ಬೇಕಾಗುತ್ತೆ. ಬಹಳ ದೊಡ್ಡ ಕಾಡು ಅಂತ ಇಟ್ಕೊಂಡಾಗ, ದುರ್ಗಮವಾದಂತಹ ಕಾಡಿನಲ್ಲಿ ಯಾವ ತರಹದ ಮಾರ್ಗದಿಂದ ಒಳನುಸುಳಿ ಹೋಗಿ ಈ ದುರ್ಗವನ್ನ ದಾಟಬೇಕು ಅದನ್ನ ಹೇಳ್ಕೊಡ್ಬೇಕಾಗ್ತದೆ. ಅದಕ್ಕೂ ಇವರ ಆಶ್ರಯ ಬೇಕು.
ಇಲ್ಲ ಒಂದು ದೊಡ್ಡ ಬೆಟ್ಟ ಅದನ್ನು ಹತ್ತಕ್ಕೆ ಹೊರಟಿದೀವಿ ಅಂತಂದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಗುರುಗಳ ಆಶ್ರಯ ಬೇಕಾಗ್ತದೆ. ಹೀಗೆ ಒಟ್ಟು ದುರ್ಗಾಣಿ ತರಾಮಿ, ಇಂತಹ ದೊಡ್ಡವರ ಆಶ್ರಯ ಬೇಕು. ಆದ್ದರಿಂದ ಅವರಲ್ಲಿ ಭಕ್ತಿಯನ್ನ ಮಾಡೋದು ಅಂತನ್ನೋದು, ಅವರ ಸಂಬಂಧವನ್ನು ಇಟ್ಕೊಳ್ಳೋದು ಅನ್ನೋದು ಅವಶ್ಯಕ. ಇಂತಹ ಭಕ್ತಿಯನ್ನ ಮಾಡ್ತಾ ಇರುವಂತಹ ನಾವು ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಪರಮಾತ್ಮನಲ್ಲೂ ಕೂಡ ಭಕ್ತಿಯನ್ನ ಮಾಡಬೇಕು ಅನ್ನುವ ವಿಚಾರವನ್ನು ತಿಳಿಸ್ಕೊಡ್ತಾ ಮುಂದೆ ಹೇಳ್ತಾರೆ. ಕಸ್ತಂ ತ್ವನಾದೃತ್ಯ ಪರಾನುಚಿಂತಾಂ ಋತೆ ಪಶುತ್ವಂ ಅಸತೀಂ ನಾಮ ಯುಂಜ್ಯಾತ್ ಪಶ್ಯನ್ ಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ಅಂದ್ರೆ ಗುರುಭಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾ ಬಂದಾಗ ಮತ್ತೆಲ್ಲಿ ವಿಷ್ಣು ಭಕ್ತಿಯನ್ನ ಬಿಟ್ಟರು ನಡೆಯುತ್ತೆ ಅಂತ ಆಗೋಗತ್ತೋ ಅನ್ನೋ ಭಯಕ್ಕೆ ಈ ಶ್ಲೋಕವನ್ನ ಅವರು ಕೊಡ್ತಾ ಇರೋದು. ಅಂದ್ರೆ ಸಮಪ್ರಧಾನವಾಗಿ ಮೋಕ್ಷಕ್ಕೆ ಗುರುಭಕ್ತಿ ಹಾಗೂ ವಿಷ್ಣು ಭಕ್ತಿಗಳು ಕಾರಣ ಅಂತ ಅಂದುಕೊಳ್ಳಕ್ ಹೋಗ್ಬಾರ್ದು. ಸಮಪ್ರಧಾನವಾಗಿ ಅಂದ್ರೇನು, ಎರಡು ಸೇರಿ ಮೋಕ್ಷಕ್ಕೆ ಕಾರಣ ಅಂತ ಅಲ್ಲ. ಹಾಗಾದ್ರೇನು, ಗುರುಭಕ್ತಿಯಿಂದ ವಿಷ್ಣು ಭಕ್ತಿ ಬರುತ್ತೆ, ವಿಷ್ಣು ಭಕ್ತಿಯಿಂದ ಮೋಕ್ಷವಾಗತ್ತೆ ಅಂತ ಇದು ಸಾಧನದ ಕ್ರಮ. ಗುರುಭಕ್ತಿ ಹಾಗೂ ವಿಷ್ಣು ಭಕ್ತಿಯಿಂದ ಮೋಕ್ಷ ಆಗತ್ತೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಗುರುಭಕ್ತಿ ಮಾಡಬೇಕು, ಮೋಕ್ಷ ಆಗೋ ತನಕ ಗುರುಭಕ್ತಿ ಬೇಕು ಅನ್ನೋ ಮಾತಿಗರ್ಥ ಏನೋ, ಗುರುಭಕ್ತಿಯಿಂದ ವಿಷ್ಣು ಭಕ್ತಿ ಬರುತ್ತೆ, ವಿಷ್ಣು ಭಕ್ತಿಯಿಂದ ಮೋಕ್ಷವಾಗತ್ತೆ ಅಂತನ್ನುವಂತಹ ಸ್ಥಿತಿ ಇದೆ. ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು ಕೂಡ. ಅದನ್ನು ಹೇಳ್ತಾರೆ, ಗುರುಭಕ್ತಿಯ ಭವೇದ್ ವಿಷ್ಣು ಭಕ್ತಿರ ಅವ್ಯಭಿಚಾರಿಣಿ ಅಂತ ನಾವು ವ್ಯಾಸರಾಜರ ಸ್ತೋತ್ರದಲ್ಲೂ ಕೂಡ ಕೇಳ್ತೀವಿ. ನಾರಾಯಣ ಪಂಡಿತಾಚಾರ್ಯರು ಕೂಡ ವಾಯುದೇವರ ಲೀಲೆಗಳನ್ನು ಹೇಳುವ ಮುಂಚೆ ಹೇಳ್ತಾರೆ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸಕ್ತಿ ಚ ನಿರಂತರಾಯೈ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹೇಳಿರುವ ಮಾತು ಏನು, ಗುರುಭಕ್ತಿಯಿಂದ ವಿಷ್ಣು ಭಕ್ತಿ ಎಂಬುದು ಹುಟ್ಟುತ್ತದೆ. ಆದ್ದರಿಂದ ವಿಷ್ಣು ಭಕ್ತಿ ಎಂಬುದನ್ನು ನಾವು ಬಿಡೋ ಹಾಗೆ ಇಲ್ಲ, ಅದನ್ನು ಹಿಡ್ಕೊಳ್ಳೇಬೇಕು. ಗುರುಗಳಲ್ಲಿ ಭಕ್ತಿಯನ್ನ ಮಾಡಿ ಅವರನ್ನ ನಾವು ಕೇಳಿಕೊಂಡು ಅವರ ಅನುಗ್ರಹದಿಂದ ವಿಷ್ಣು ಭಕ್ತಿಯನ್ನ ಸಂಪಾದನೆ ಮಾಡಬೇಕು. ಅದರ ವಿಚಾರವನ್ನ ತಿಳಿಸಿಕೊಡ್ತಾ ಈ ಶ್ಲೋಕವನ್ನ ಅವರು ಉದಾಹರಣೆ ಮಾಡ್ತಾ ಇದ್ದಾರೆ. ಮಿಥ್ಯಾಜ್ಞಾನಿಗಳು ಅಂತ ಸಾಕಷ್ಟು ಜನ ಲೋಕದಲ್ಲಿದ್ದಾರೆ. ಗುರುಗಳಲ್ಲಿ ಭಕ್ತಿಯನ್ನ ಮಾಡದೇ ಇದ್ದದ್ದರ ಪ್ರಯುಕ್ತವಾಗಿ ನಾವ್ಯಾಕೆ ಗುರುಗಳನ್ನ ಹಿಡ್ಕೊಳ್ಬೇಕು? ಸುಮ್ಮನೆ ಅವರಿಗೆ ಅನಾವಶ್ಯಕವಾಗಿ ಗೌರವವನ್ನು ಕೊಟ್ಟು ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದಾಗಿದೆ, ಬೇಕಾಗಿಲ್ಲ. ನಾವೇ ಒಂದ್ಸರಿ ಅಲ್ಲ, ಈಗೇನು ಗುರುಗಳನ್ನ ಹಿಡ್ಕೊಂಡ್ರೆ ಯಾವ್ದು 10 ನಿಮಿಷ ಗೊತ್ತಾಗುತ್ತೆ. ಗುರುಗಳನ್ನು ಹಿಡಿದುಕೊಳ್ಳದೆ ನಾವೇ ಪ್ರಯತ್ನ ಮಾಡಿದ್ರೆ ಅದು ಒಂದು ದಿವಸ ಗೊತ್ತಾಗ್ಬೋದು, ಆಗ್ಲಿ ಪರವಾಗಿಲ್ಲ, ತಡವಾದ್ರೂ ಚಿಂತೆ ಇಲ್ಲ. ಗುರುಗಳನ್ನ ಯಾಕೆ ಹಿಡ್ಕೋಬೇಕು ಅಂತ ಓಡಾಡುವಂತಹ ಸಾಕಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲ ಮಿಥ್ಯಾಜ್ಞಾನಿಗಳಾಗಿ ಇರ್ತಾರೆ. ಆದ್ದರಿಂದ ಅಂಥವರನ್ನ ನಿಂದನೆ ಮಾಡುವುದರ ಮೂಲಕವಾಗಿ ಗುರುಭಕ್ತಿ ವಿಷ್ಣು ಭಕ್ತಿಗಳು ಅವಶ್ಯ ಕರ್ತವ್ಯ ಅಂತ ಇಲ್ಲಿ ತೋರಿಸಿಕೊಡಲಾಗ್ತಾ ಇದೆ. ಯಾರು ಆ ರೀತಿಯಾಗಿ ನಡೆದುಕೊಳ್ತಾರೆ ಅಂಥವರೆಲ್ಲ ಹೇಗೆ ಅಂತಂದ್ರೆ, ಋತೆ ಪಶುತ್ವಂ ಅಂತನ್ನುವ ಶಬ್ದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಹೇಗೆ ಬಾವಿಯಲ್ಲಿ ಬಿದ್ದರೆ ನನಗೆ ದುಃಖವಾಗತ್ತೆ ಅಂತನ್ನೋದನ್ನು ಒಂದು ಪಶು ನೋಡಿ ತಿಳಿಲಿಕ್ಕೆ ಸಾಧ್ಯ ಇದೆ. ಯಾಕೆ ಈಗಾಗಲೇ ಒಂದು ಪಶು ಬಿದ್ದಿರುತ್ತೆ ಅಲ್ವಾ. ಆ ಉದಾಹರಣೆಯನ್ನು ಕೊಡ್ತಾರೆ ಆರಣ್ಯಕಾಚಾರ್ಯರು. ಯಥಾ ಪಶು ಕೂಪಾದಿಕೆ ಪತಿತಂ ದುಃಖಮನುಭವಂತಂ ಅನ್ಯಂ ಪಶುಂ ದೃಷ್ಟ್ವಾಪಿ ತತ್ರ ಪುನಃ ಸ್ವಯಂ ನಿಪತತಿ. ಒಂದು ಈಗಾಗಲೇ ಪಶು ಬಿದ್ದಿದೆ, ಹಾಳು ಬಾವಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಅದು ದುಃಖ ಅನುಭವಿಸ್ತಾ ಇದೆ. ನೋಡುವಂತಹ ಈ ಪಶುವಿಗೂ ಮೇಲ್ ನಿಂತ ಪಶುವಿಗೂ ಕಾಣಿಸ್ತಾ ಇರುತ್ತೆ, ಏನಾಗ್ತಾ ಇದೆ ನೋಡೋಣ, ತಾನೋದ್ರೊಳಗೆ ಬೀಳತ್ತು. ಮನುಷ್ಯನು ಕೂಡ ಇದೇ ತರಹ ತಂ ಅನಾದೃತ್ಯ ಭಗವಂತನನ್ನ ಅನುಸರಿಸುವಂತಹ ಗುರುಗಳನ್ನ ಅನಾದರಿಸಿ ಏನ್ ಮಾಡ್ತಾರೆ ಅಂತಂದ್ರೆ,
ನಮಗೆ ದೇವರ ಮತ್ತು ಗುರುಗಳ ಆಶ್ರಯ ಇಲ್ಲದೆ ಇದ್ರೆ ಅನೇಕ ತರಹದ ದುಃಖಗಳಾಗ್ತವೆ ಅಂತನ್ನುವಂತಹ ವಿಚಾರ ಗೊತ್ತಿದ್ದರೂ ಕೂಡ ಅದನ್ನ ಬಿಟ್ಟು ಮತ್ತಿಲ್ಲೇ ಇಳಿತಾರೆ. ಆವಾಗ ಮತ್ತವರಿಗೆ ಈ ತರಹದ ದುಃಖ ತಪ್ಪಿದ್ದಲ್ಲ. ಆದ್ದರಿಂದ ನಾವು ಕೇವಲ ವೇದಗಳನ್ನು ಓದ್ತೀವಿ, ನಾವೇ ಅದನ್ನ ಅರ್ಥ ಮಾಡಿಕೊಳ್ತೀವಿ, ಮತ್ತೆ ಅದರಿಂದಲೇ ನಮ್ಮ ಸ್ವರೂಪ ಏನಿರಬಹುದು ಅನ್ನೋದನ್ನು ಊಹಿಸಿಕೊಳ್ತೀವಿ. ಯಾವ ತರಹದ ಬಿಂಬೋಪದೇಶಕರಾದ ಗುರುಗಳು ಬೇಕಾಗಿಲ್ಲ ಅಂತ ಹೊರಟ್ರೆ ಕೊನೆ ತನಕನೂ ಕೂಡ ಭಗವಂತನ ಸ್ವರೂಪ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲೊಂದು ಶ್ಲೋಕವನ್ನ ಕೊಡ್ತಾರೆ, ಭಾಗವತದ ಒಂದು ಚಿಕ್ಕ ಶ್ಲೋಕವನ್ನ ಅರಣ್ಯಕಾಚಾರ್ಯರು ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಚತುರ್ವೇದ್ಯಪಿಯೋ ವಿಪ್ರಹ ವಾಸುದೇವಂ ನ ವಿಂದತಿ ವೇದವಾದ ಭರಾಕ್ರಾಂತ ಸವೈ ಬ್ರಾಹ್ಮಣ ಗರ್ದಭ ಅಂತ ಭಾಗವತ ಶ್ಲೋಕವನ್ನು ಕೊಡ್ತಾರೆ. 4 ವೇದಗಳನ್ನು ಓದಿದಂತಹ ವಿಪ್ರ ಚತುರ್ವೇದಿ. ಇವತ್ತು ಯಾರ ಹತ್ರ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಅಲ್ಲಲ್ಲಿ ಹೇಳಿರುವಂಥದ್ದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಒಂದೊಂದು ವೇದಕ್ಕಾಗಿ ಅಂತ 12 ವರ್ಷ ಪರಿಶ್ರಮ ಪಡಬೇಕಾಗತ್ತೆ. ಅಂದ್ರೆ ಸಾಧಾರಣವಾದಂತಹ ಬುದ್ಧಿವಂತ ಇದ್ದಂಥವನು, ಅಂದ್ರೆ ಒಳ್ಳೆ ಬುದ್ಧಿವಂತ ಅಂತಾನೆ ಇಟ್ಕೊಳ್ಳಿ ನಮ್ಮ ದೃಷ್ಟಿಕೋನದಲ್ಲಿ, ಒಂದೊಂದು ವೇದಕ್ಕೆ 12 ವರ್ಷ ಅಂದ್ರೆ ಏನಾಯ್ತು, 4 ವೇದಗಳನ್ನು ಓದಬೇಕು ಅವನು ಅಂದ್ರೆ 48 ವರ್ಷ ಆಗೋಯ್ತಲ್ಲೇ. ಉಪನಯನವನ್ನ ಏನು ಬಹಳ ಬೇಗ ಮಾಡಿಬಿಟ್ಟಿದ್ದಾರೆ ಅವರಪ್ಪ ಅಮ್ಮ, ಬ್ರಹ್ಮವರ್ಚಸ್ ಬರ್ಲಿ 5ನೇ ವರ್ಷಕ್ಕೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಏನೋ ಬ್ರಹ್ಮವರ್ಚಸ ಕಾಮಸ್ಯ ಪಂಚಮೆ ಅಂತ ಹೇಳ್ತಾರೆ ಅಂತ 5ನೇ ವರ್ಷಕ್ಕೆ ಉಪನಯನ ಮಾಡಿದ್ದಾರೆ ಅಂತಂದ್ರೂ ಕೂಡ 53 ವರ್ಷ ಆಗೋಗ್ಬಿಡುತ್ತೆ ಅವನಿಗೆ. ಎಲ್ಲ 4 ವೇದ ಓದ್ ಮುಗಿಸಿದಾನೆ ಅನ್ನೋ ತುಂಬಾ ಜ್ಞಾನ ಬಂದ್ಬಿಟ್ಟಿರುತ್ತೆ ಅವನಿಗೆ, ಇಲ್ಲ ಅಂತಲ್ಲ. ಆದ್ರೇನು ವಾಸುದೇವಂ ನವಿಂದತಿ, ಇದೆಲ್ಲ ವೇದಗಳು ಕೂಡ ಭಗವತ್ಪರವಾಗಿದೆ ಅನ್ನುವಂಥ ವಿಷಯವೇ ಇಷ್ಟು ದಿವಸ ತಿಳ್ಕೊಂಡಿಲ್ಲ. ಅವಾಗೇನಾಗತ್ತೆ ಅಂದ್ರೆ ಈ ವೇದವಾದ ಭರಾಕ್ರಾಂತ, ಇಂತಹ ಭಾರವನ್ನ ಮೈ ಮೇಲೆ ಹೊತ್ತಿರುವಂತಹ ಸವೈ ಬ್ರಾಹ್ಮಣ ಗರ್ದಭ, ಬ್ರಾಹ್ಮಣ ಎಂಬ ಕತ್ತೆ ಅವನು ಅಂತ ಬಹಳ ನಿಷ್ಠುರವಾಗಿ ಬೈತಾರೆ. ಅಂದ್ರೆ ಸುಮ್ಮನೆ ತಲೆಯಲ್ಲಿ ಹೊರಲಾರದ ಭಾರ ಹೊತ್ತುಕೊಂಡಿದ್ದಾನೆ ಅವನು, ಏನು ಪ್ರಯೋಜನ ಇಲ್ಲ. ಯಾಕೆ, ಮೂಲ ಯಾವ ಪ್ರಮೇಯವನ್ನು ತಿಳಿಬೇಕು ಅದನ್ನೇ ತಿಳ್ಕೊಂಡಿಲ್ಲ, ಸುತ್ತ ಎಲ್ಲ ತಿಳ್ಕೊಂಡಿದ್ದಾನೆ, ಏನು ಉಪಯೋಗ? ಹಾಗಾಗಬಾರದು. ಅಂದ್ರೆ ವೇದ ಓದಬಾರದು ಅಂತ ಪರ್ಯವಸಾನ ಮಾಡ್ಕೊಳ್ಳೋದಲ್ಲ ಇದಕ್ಕೆ. ವೇದವನ್ನ ಓದಬೇಕು, ವೇದದಲ್ಲಿ ಭಗವಂತ ಪ್ರತಿಪಾದಿತನಾಗಿದ್ದಾನೆ ಅಂತನ್ನುವಂತಹ ವಿಷಯವನ್ನ ಅರಿತುಕೊಳ್ಳೋ ಪ್ರಯತ್ನ ಮಾಡಬೇಕು. ಮತ್ತೆ ಅದನ್ನ ಬರೀ ಭಗವಂತ ಪ್ರತಿಪಾದಿತನಾಗಿದ್ದಾನೆ ಅಂತನ್ನೋದನ್ನ ಈ ಲೌಕಿಕವಾದ ವಿದ್ಯೆ ಇಷ್ಟು ವಿಷಯ ಇದೆ, ಇಲ್ಲಿ ಇಷ್ಟು ಹೇಳಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಬಿಡೋದಲ್ಲ. ಅದನ್ನ ಕಾರ್ಯಪರವನ್ನಾಗಿ ನಮ್ಮ ಅನುಷ್ಠಾನದಲ್ಲಿ ಅದನ್ನು ತಂದುಕೊಳ್ಬೇಕು. ಆವಾಗ ಅದು ಉದ್ಧಾರವಾಗ್ತದೆ ಅಂತ ತಾತ್ಪರ್ಯ. ಇದಕ್ಕೆ ಮಾರ್ಗದರ್ಶಕರಾದಂಥವರು ಯಾರು ಅಂತಂದ್ರೆ ಬಿಂಬೋಪಾಸಕ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನ ಒಂದು ಕೊನೆಯದಾಗಿ ಶ್ಲೋಕವನ್ನ ಇಲ್ಲಿ ಬಿಂಬೋಪಾಸಕ ಗುರು ಪ್ರಾಪ್ತಿ ಪ್ರಕರಣದಲ್ಲಿ ಇಟ್ಟಿದ್ದಾರೆ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೇ ಸ್ವಧೀ ಕಲತ್ರಾದಿಷು ಭೌಮ ಇಜ್ಯಧೀ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಶ್ವಭಿಜ್ಞೇಷು ಸ ಏವ ಗೋಖರಃ. ಇದು ಯದ್ಯಪಿ ಪ್ರಶ್ನೆ ಮೂಲಭೂತವಾಗಿ ಈ ಪ್ರಕರಣದ ಪ್ರಾರಂಭದಲ್ಲಿ ಬಂದ ಪ್ರಶ್ನೆ, ಅದಕ್ಕೆ ನಾವು ಪರಿಹಾರ ಮಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಆದರೂ ಮತ್ತದೇ ಪ್ರಶ್ನೆನೇ ಮರುಕಳಿಸುತ್ತೆ. ಈ ಕೆಲವು ರೋಗಗಳನ್ನ ಪೂರ್ತಿ ಬುಡ ಸಮೇತ ಕಿತ್ತಾಕ್ಲಿಲ್ಲ ಅಂದ್ರೆ ಅವು ಮತ್ತೆ ತಮ್ಮ ರೂಪವನ್ನು ಬೇರೆ ತರಹ ತಾಳ್ಕೊಂಡು ಹೊರಗೆ ಬರ್ತಾವೆ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಶ್ನೆಗಳು ಕೂಡ. ನಾವು ಪ್ರಾರಂಭದಲ್ಲೇ ಪ್ರಶ್ನೆ ಬಂದಿತ್ತು ನೋಡಿದ್ದೀವಿ. ಏನಂತ, ನಮಗೆ ಮಿಥ್ಯಾಜ್ಞಾನ ಇದೆ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಸುಮ್ಮನೆ ನೀವು ಅದನ್ನು ಭಾಳ ಸರಿ ಹೇಳಿ ಹೇಳಿ ನಮಗೆ ಬೇಜಾರು ಮಾಡಿಬಿಡಿ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಲ್ಲ, ಅದು ನಮ್ಮ ಮಿಥ್ಯಾಜ್ಞಾನ ಇದೆ, ಅದರಿಂದಲೇ ಎಲ್ಲ ಅನರ್ಥ ಆಗ್ತಾ ಇದೆ, ಅದರ ಪರಿಹಾರಕ್ಕಾಗಿ ಪ್ರಯತ್ನ ಮಾಡಬೇಕು, ನಿಜ. ಆದರೆ ಸಜ್ಜನರ ಉಪದೇಶದಿಂದ ಮಿಥ್ಯಾಜ್ಞಾನ ಪರಿಹಾರವಾಗುತ್ತೆ, ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಅದನ್ನೂ ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಸಜ್ಜನರ ಉಪದೇಶದಿಂದಲೂ ಪರಿಹಾರ ಆಗತ್ತೆ. ಅದರಂತೆ ಇನ್ನೊಂದು ಉಪಾಯವೂ ಇದೆ. ಏನು, ಒಳ್ಳೆ ಭಾಗೀರಥಿ ಮೊದಲಾದಂತಹ ತೀರ್ಥಗಳಲ್ಲಿ ಹೋಗಿ ಸ್ನಾನವನ್ನು ಮಾಡುವುದು, ಮತ್ತೆ
ಅಲ್ಲಿ ಕ್ಷೇತ್ರ ಮೂರ್ತಿಗಳ ದರ್ಶನವನ್ನು ಮಾಡೋದು, ಅದರ ಸೇವೆಯನ್ನು ಮಾಡೋದು. ಬೇಕಾದಷ್ಟು ನೀವು ಹೇಳ್ರಿ ಪ್ರದಕ್ಷಿಣೆ ನಮಸ್ಕಾರ, ನಾವು ಬೆಳಗಿಂದ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಮಸ್ಕಾರ ಹಾಕ್ತೀವಿ ಬೇಕಾದ್ರೆ. ಆದರೆ ಈ ಸದುಪದೇಶವನ್ನ ಪಡೆಯುವಂಥವ್ರು ನಾವೇನು ಬೇಡ ಅಂತ ಹೇಳಲ್ಲ. ದೊಡ್ಡವ್ರ ಹತ್ರ ನೀವು ಬಹಳ ಒಳ್ಳೇದೆ, ನೀವು ಒಂಥರ ನಿಮ್ಮ ಸಾಧನೆ ಮಾಡ್ಕೊಳ್ತಾ ಇದ್ದೀರಿ, ನಾವು ಒಂಥರ ನಮ್ಮ ಸಾಧನೆ ಮಾಡ್ಕೊಳ್ತಾ ಇದ್ದೀವಿ. ಇಬ್ಬರೂ ಕೂಡ ಕೊನೆಗೆ ಒಂದ್ ಕಡೆ, ನೀವು ಆ ಕಡೆಯಿಂದ ಬಂದು ಸೇರ್ತೀರಿ, ನಾವು ಈ ಕಡೆಯಿಂದ ಬಂದು ಸೇರ್ತೀವಿ. ಹೋಗಿ ತಲುಪುವಂತಹ ಸ್ಥಾನ ಯಾವುದು? ಮಿಥ್ಯಾಜ್ಞಾನವನ್ನ ಕಳೆದುಕೊಳ್ಳೋದು. ನೀವು ಕಳ್ಕೊಳ್ತೀರಿ, ನಾವು ಕಳ್ಕೊಳ್ತೀವಿ, ಹೀಗೆ ಕಳ್ಕೋಬಹುದಲ್ಲ. ಅದೆಲ್ಲ ಬೇಡ, ನೀವು ದೇವ್ರ ಬಗ್ಗೆ ಕೇಳ್ರಿ, ಅದರಿಂದಲೇ ಹೋಗುತ್ತೆ ಅಂತ ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೌಮ್ಯವಾಗಿ ಹೇಳಿದ್ರೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಬೈತಾ ಹೇಳ್ತಾ ಇದ್ದಾರೆ. ಸಯೇವ ಗೋಖರಹ ಅಂತ. ಗೋಖರ ಅಂತ ಯಾವುದನ್ನು ಕರೀತಾರೆ? ಅದೊಂಥರ ವಿಚಿತ್ರವಾಗಿದೆ ಗೋಖರ ಎಂಬ ಶಬ್ದ. ಗೋ ಅಂದ್ರೆ ಹಸು ಅಂತ ಅರ್ಥ, ಖರ ಅಂದ್ರೆ ಕತ್ತೆ ಅಂತ ಅರ್ಥ. ಹಸುಗತ್ತೆ ಅಂದ್ರೆ ಏನು? ಹಸುಗತ್ತೆ ಅಂತ ನಾವು ಹೆಸರುಗತ್ತೆ ಅಂತ ಕೇಳಿದೀವಿ, ಹಸುಗತ್ತೆ ಅಂದ್ರೆ ಏನಿದು ಅಂತ ನಮ್ಮ ಪ್ರಶ್ನೆ. ಅದಕ್ಕೇನು ಅಂತಂದ್ರೆ ಅಲ್ಲಿ ಅನೇಕ ಪ್ರಮಾಣಗಳಲ್ಲಿ ಆಚಾರ್ಯರು ಕೂಡ ತೋರಿಸ್ಕೊಡ್ತಾರೆ. ಈ ಭೂಮಿಯಲ್ಲೇನು ಅಂತಂದ್ರೆ ಹಸುಗಳಿಗಾಗಿ ಅಂತ ಹುಲ್ಲಿನ ಭಾರವನ್ನ ಹೊರೋದಕ್ಕೆ ಕತ್ತೆಗಳನ್ನು ಸಾಕೊಂಡಿರ್ತಾರೆ. ಹೀಗಾಗಿ ಗೋವುಗಳಿಗಾಗಿ ಹುಲ್ಲನ್ನ ತಂದು ಕೊಡುವಂತ ಕತ್ತೆ ಅಂತ ಅರ್ಥ ಗೋಖರ ಅನ್ನೋದಕ್ಕೆ ಅಂತ. ಹೀಗೆ ಒಂದರ್ಥ. ಹಸುವಿನಂತೆ ಕಾಣ್ತಾ ಇದೆ ಆದ್ರೆ ನಿಜವಾಗೂ ಇರೋದು ಕತ್ತೆ ಅಂತ ಹೀಗರ್ಥ. ಹೀಗೆ ಅನೇಕ ತರಹದ ಅರ್ಥಗಳನ್ನ ವ್ಯಾಖ್ಯಾನಗಳಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಪ್ರಸ್ತುತದಲ್ಲಿ ಏನು ಅಂತಂದ್ರೆ ಮೂಲಭೂತವಾಗಿ ಬೇಕಾದದ್ದು ಒಂದೇ ಇದೆ. ಯತ್ ತೀರ್ಥ ಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಶ್ವಭಿಜ್ಞೇಶು ಅಂತೇನು ಭಾಗ ಇದೆಯಲ್ಲ, ಅದೇ ಈಗ ಪ್ರಸ್ತುತವಾಗಿ ಬೇಕಾಗಿರುವಂಥದ್ದು. ಉಳಿದದನ್ನ ಜೊತೆಗೆ ಸೇರಿಸ್ಕೊಟ್ಟಿದ್ದಾರೆ. ಶ್ಲೋಕದಲ್ಲಿ ಇದ್ದು ನಮ್ಗೆ ಅಷ್ಟೇ ಬೇಕು, ಬೇರೆದ್ ಬೇಡ ಅಂತ ತೆಗೆದು ಹಾಕಕ್ಕಾಗಲ್ವಲ್ಲ, ಅದಕ್ಕೆ ಆ ವಿಷಯವನ್ನ ಬಿಟ್ಟಿದ್ದಾರೆ. ಹಾಗೆ ಸೇರ್ಕೊಂಡಿದೆ ಶ್ಲೋಕದಲ್ಲಿ ಅದಿದೆ. ಯತ್ ತೀರ್ಥ ಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಶ್ವಭಿಜ್ಞೇಶು ಸಯೇವ ಗೋಖರ. ಯಾವ ವ್ಯಕ್ತಿಗೆ ಅಭಿಜ್ಞೇಶು ಜನೇಶು ತೀರ್ಥ ಬುದ್ಧಿ ಕರ್ಹಿಚಿದಪಿ ನ. ಅಭಿಜ್ಞರು ಅಂತಂದ್ರೆ ಭಗವಂತನ ಬಗ್ಗೆ ತಿಳಿದಂತಹ ಜನರು ಅಂತರ್ಥ. ದೇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದಂತಹ ಜನರು, ಅವ್ರನ್ನೇನಂತ ಕರೀತಾರೆ? ಅಭಿಜ್ಞರು ಅಂತ ಕರೀತಾರೆ. ಅಂತಹ ಜನರ ಬಗ್ಗೆ ತೀರ್ಥ ಬುದ್ಧಿಹೀನ, ಇವರು ತೀರ್ಥರು ಅಂತ ಜ್ಞಾನ ಇಲ್ಲ. ತೀರ್ಥ ಅಂದ್ರೆ ಯಾವುದು ಅಂತ ಪ್ರಶ್ನೆ ಬಂದ್ರೆ ನಾವೇನ್ ಮಾಡ್ತೀವಿ? ಹರಿಯುವ ನೀರನ್ನೇ ತೀರ್ಥ ಅಂತ ತೋರಿಸೋದು, ಅಥವಾ ಮಡುಗಟ್ಟಿದ ನೀರನ್ನ ನಾವು ತೀರ್ಥ ಅಂತ ಕರಿತೀವಿ. ಆದ್ರೆ ವಾಸ್ತವಿಕವಾಗಿ ತೀರ್ಥ ಅಂತ ಯಾವುದನ್ನು ಕರಿಬೇಕಪ್ಪ ಅಂತಂದ್ರೆ ಅಭಿಜ್ಞರನ್ನ ಕರಿಬೇಕು ಅಂತ ಭಾಗವತ ಹೇಳ್ತಾ ಇದೆ. ಭಗವಂತನ ಬಗ್ಗೆ ಯಾರು ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೆ ಅವರನ್ನ ತೀರ್ಥರು ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಸನ್ಯಾಸವನ್ನ ಅಂದ್ರೆ ಪರಮಹಂಸ ಸನ್ಯಾಸವನ್ನ ತೆಗೆದುಕೊಂಡಂಥವರು ಅಂತೇನಿರ್ತಾರಲ್ಲ, ಅವರ ನಾಮದ ಜೊತೆಗೆ ಈ ತೀರ್ಥ ಎಂಬ ಶಬ್ದವನ್ನು ಸೇರಿಸುವಂತಹ ಕ್ರಮ ಇದೆ. ಅದರ ಹಿನ್ನೆಲೆಯಲ್ಲೂ ಕೂಡ ಇದೇ ವಿಧವಾದಂತಹ ಅರ್ಥವೇ ಇರುವಂಥದ್ದು. ತೀರ್ಥ ಅಂತ ನೀರನ್ನಾದ್ರೂ ಯಾಕೆ ಕರಿತೀರಿ? ನಮ್ಮ ಮನೆಯಲ್ಲಿರುವಂತಹ ನಲ್ಲಿಯಲ್ಲಿ ಬರುವ ನೀರನ್ನ ತೀರ್ಥ ಅಂತ ಯಾರು ಕರೆಯೋದಿಲ್ಲ. ತೀರ್ಥ ಅಂತ ಯಾವುದನ್ನು ಕರೀತಾರೆ? ಇನ್ನು ಹೇಳ್ಬೋದು, ನಮ್ಮ ಮನೆಯಲ್ಲಿರುವಂತಹ ಶುದ್ಧವಾದಂತಹ ನೀರನ್ನೇ ಭಗವಂತನಿಗೆ ಅಭಿಷೇಕ ಮಾಡಿ ತೆಗೆದಾಗ ಅದನ್ನು ಮತ್ತೆ ತೀರ್ಥ ಅಂತ ಕರಿತೀವಿ. ಅದನ್ನೇ ಅಭಿಷೇಕ ಮಾಡುವ ಮುಂಚಿತವಾಗಿ ತೀರ್ಥ ಅಂತ ಕರೆಯೋದಿಲ್ಲ. ಅಂದ್ರೆ ಏನದು? ಯಾಕೆ ತೀರ್ಥ ಅಂತ ಕರೆದ್ವಿ ನಾವು ಅಂತ ಯೋಚನೆ ಮಾಡಿದಾಗ ಪವಿತ್ರವಾದ ನೀರನ್ನ ತೀರ್ಥ ಅಂತ ಕರೀತಾರೆ. ಭಾಗವತ ಹೇಳ್ತಾ ಇದೆ, ಪವಿತ್ರವಾದ ನೀರನ್ನ ತೀರ್ಥ ಅಂತ ಕರೆಯೋದಕ್ಕೆ ಹೊರಟ ನೀವು ಆ ನೀರು ಅನ್ನೋ ಅಂಶ ಬಿಟ್ಬಿಡಿ. ಅದು ಪವಿತ್ರವಾದದ್ದನ್ನ ತೀರ್ಥ ಅಂತ ಕರಿಬೇಕು. ಪವಿತ್ರವಾದದ್ದನ್ನ ತೀರ್ಥ ಅಂತ ಕರಿಬೇಕು ಅಂತಾದಾಗ ನೀವು ಅರ್ಥ ಮಾಡಿಕೊಳ್ಬೇಕಾದದ್ದೇನು ಅಂತಂದ್ರೆ, ಈ ಜ್ಞಾನಿಗಳಿದ್ದಾರಲ್ಲ ಅವರು ಪವಿತ್ರರೇ ಆಗಿದ್ದಾರೆ. ಹೀಗಾಗಿ ಅವರನ್ನ ಯಾಕೆ ತೀರ್ಥ ಅಂತ ಕರಿಬಾರ್ದು? ನಿಮಗೇನು ಅಂದ್ರೆ ಅವ್ರೊಳಗೆ ನಾವು ಮುಳುಗಕ್ ಬರಲ್ವಲ್ರಿ, ಅದಕ್ಕೆ ನಾವು ತೀರ್ಥ ಅಂತ ಕರಿಯಲ್ಲ. ಅಂದ್ರೆ ಕೆರೆಯಲ್ಲಿ ಮುಳುಗ್ತೀರಿ, ಮುಳುಗ್ಲಿಕ್ಕೆ ಬರುತ್ತೆ, ಅದನ್ನ ತೀರ್ಥ ಅಂತ ಕರಿತೀರೇನು? ಇಲ್ಲ.
ಹಾಗಾದ್ರೆ ಏನಾಯ್ತು, ಪಾವಿತ್ರ್ಯವೆಂಬುದಿದ್ದಾಗ ನೀವು ಮುಳುಗೋದು ಅಂತ ಅನ್ನೋದಕ್ಕೆ ಸಂಬಂಧ ಅಲ್ಲ, ಅವರಿಂದ ಅವರ ಸಂಪರ್ಕದಿಂದ ನಿಮಗೂ ಪಾವಿತ್ರ್ಯ ಬರುತ್ತೆ ಅಂತ ಆದ್ರೆ ಅವರು ತೀರ್ಥ ಅಂತ ಆಗ್ಬಿಡ್ತಾರೆ ಅಷ್ಟೆ. ಹೀಗಾಗಿ ಅವರ ಸಂಬಂಧ ಯಾವುದೇ ತರದಿರಬಹುದು, ಅದು ನೀರೇ ಇರಬಹುದು ಅಥವಾ ಅವರು ಕೊಡುವಂತಹ ಜ್ಞಾನವೇ ಆಗಬಹುದು. ಅದಕ್ಕೆ ಪ್ರಥಮ ಸ್ಕಂಧದಲ್ಲಿ ಕೆಲವ ಮಾತುಗಳು ಬರುತ್ತೆ. ವಿದುರ ತೀರ್ಥಯಾತ್ರೆಗೆ ಹೋಗಿ ಬರ್ತಾನೆ ಅಂತ ಕಥೆ ಬರುತ್ತೆ ಪ್ರಥಮ ಸ್ಕಂಧದಲ್ಲಿ. ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಾಗ ಯುಧಿಷ್ಠಿರ ಅವನ ಜೊತೆಗೆ ಮಾತಾಡ್ತಾನೆ, ಎಲ್ಲೆಲ್ಲಿ ಹೋಗಿ ಬಂದ್ರಿ, ಏನೇನಾಯ್ತು, ಕಥೆ ಎಲ್ಲ ಹೇಳ್ರಿ ನಮ್ಗೆ. ನಿಮ್ಮಂತಹ ಜ್ಞಾನಿಗಳ ಬಗ್ಗೆ ನಾನು ಬಹಳ ಕೇಳಿದ್ದೀನಿ. ಜ್ಞಾನಿಗಳು ತೀರ್ಥಯಾತ್ರೆಯನ್ನ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ ಅದರಲ್ಲಿ ಆಗುವಂತಹದ್ದೇನು ಅಂತಂದ್ರೆ, ತೀರ್ಥೀಕುರ್ವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ. ವಿದುರನಂತಹ ಜ್ಞಾನಿಗಳ ಬಗ್ಗೆ ಹೇಳಿದ್ರು. ವಿದುರನಂತಹ ಜ್ಞಾನಿಗಳು ಹೋಗಿ ಪ್ರಸಿದ್ಧವಾದ ಈ ಗಂಗಾದಿ ತೀರ್ಥಗಳಲ್ಲಿ ಮುಳುಗೆದ್ರು ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಆ ತೀರ್ಥಗಳು ಶುದ್ಧವಾಗ್ತವೆ. ಯಾಕೆ? ಸ್ವಾಂತಸ್ಥೇನ ಗದಾಭೃತ, ಅವರೊಳಗೆ ಭಗವಂತ ಇರ್ತಾನ. ಯಾಕೆ? ಯಾವಾಗಲೂ ಅವರು ಸ್ವತಃ ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತಾರೆ ಅಂತಾದುದರಿಂದ ಭಗವಂತನ ಒಂದು ಚಲಪ್ರತಿಮೆ ಇದ್ದ ಹಾಗೆ. ಆ ಚಲಪ್ರತಿಮೆ ಮುಳುಗಿದಾಗೇನಾಯ್ತು, ಆ ತೀರ್ಥಕ್ಕೆ ಆ ವ್ಯಕ್ತಿಯ ಸಂಪರ್ಕ ಆಯಿತು ಅನ್ನೋಕ್ಕಿಂತಲೂ ಆ ವ್ಯಕ್ತಿಯಲ್ಲಿ ಸನ್ನಿಹಿತನಾದ ಭಗವಂತನ ಸಂಪರ್ಕ ಆಯಿತು. ನಿಜವಾದ ಪರಿಶುದ್ಧವಾದ ವ್ಯಕ್ತಿ ಯಾರು? ಭಗವಂತನೇ. ಅವನ ಸಂಪರ್ಕ ಪುನಃ ತೀರ್ಥಕ್ಕಾದದ್ದಕ್ಕಾಗಿ ತೀರ್ಥ ಪವಿತ್ರವಾಯಿತು. ಮತ್ತೆ ಆ ತೀರ್ಥ ಸ್ವತಃ ಪವಿತ್ರವಾದದ್ದರಿಂದ ಯೋಗ್ಯತೆಯಲ್ಲಿ ಸಾಮಾನ್ಯರಿದ್ರು ಅಂತಂದ್ರೆ ಅವರನ್ನ ಅದು ಪವಿತ್ರಗೊಳಿಸುತ್ತೆ. ಮತ್ತೆ ಹೀಗೆ ಜ್ಞಾನಿಗಳು ಹೋಗಿ ನೀರಲ್ಲಿ ಪವಿತ್ರವಾದ ತೀರ್ಥಗಳಲ್ಲಿ ಮುಳುಗಿದ್ರು ಅಂದ್ರೆ ಇವರು ಅದನ್ನ ಪವಿತ್ರಗೊಳಿಸ್ತಾರೆ, ಅದು ಇವರನ್ನ ಪವಿತ್ರಗೊಳಿಸುತ್ತೆ ಅಂತನ್ನುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಸುಮಧು ಯುಜದಲ್ಲಿ ಹೇಳ್ತಾರೆ ನೋಡ್ರಿ, 15ನೇ ಸರ್ಗದಲ್ಲಿ ವಿಷ್ಣು ತೀರ್ಥರು ಅಂದ್ರೆ ಶ್ರೀಮದ್ ಆಚಾರ್ಯರ ತಮ್ಮ ಅವರೆಲ್ಲಾ ತೀರ್ಥಗಳಿಗೆ ಯಾತ್ರೆ ಮಾಡ್ಕೊಂಡ್ ಬಂದ್ರು ಅಂತ ಹೇಳುವಾಗ ವಿಷ್ಣು ತೀರ್ಥರು ಎಲ್ಲೆಲ್ಲಿ ಮುಳುಗಿದ್ರು, ತೀರ್ಥಕಂ ವಿಷ್ಣು ತೀರ್ಥಂಚ ವಿಷ್ಣು ತೀರ್ಥಶ್ಚ ತೀರ್ಥಕಂ ಅಂತ ಹೇಳ್ತಾರೆ. ತೀರ್ಥವನ್ನ ವಿಷ್ಣು ತೀರ್ಥರು ಪವಿತ್ರಗೊಳಿಸಿದ್ರು, ವಿಷ್ಣು ತೀರ್ಥರನ್ನ ಆ ತೀರ್ಥವು ಪವಿತ್ರಗೊಳಿಸ್ತು. ಆದ್ರೆ ಆಚಾರ್ಯರ ಬಗ್ಗೆ ಹೇಳ್ಬೇಕಾದ್ರೆ ಬೇರೆನೆ ಹೇಳ್ತಾರೆ. ಆಚಾರ್ಯರು ಗಂಗಾ ನದಿಗೆ ಸ್ನಾನಕ್ಕೆ ಹೋದ್ರು ಅಂತ ಹೇಳುವಾಗ ಅವ್ರು ಎಲ್ಲೆಲ್ಲಿ ಸ್ನಾನ ಮಾಡ್ತಾ ಹೋದ್ರು ತಮ್ಮ ಅವಗಾಹನದಿಂದ ಅದೆಲ್ಲವನ್ನೂ ಶುದ್ಧಪಡಿಸ್ತಾ ಹೋದ್ರು. ಅವರಿಗೆ ಮತ್ ಶುದ್ಧಿ ಅಂತ ತೀರ್ಥದಿಂದ ಬರಬೇಕಾದಿಲ್ಲ. ಯಾಕೆ? ಎಲ್ಲಾ ತೀರ್ಥಾಭಿಮಾನಿ ದೇವತೆಗಳು ಕೂಡ ಯೋಗ್ಯತೆಯಲ್ಲಿ ಅವ್ರಿಗಿಂತ ಕಮ್ಮಿನೇ. ಹಾಗಾಗಿ ಆಚಾರ್ಯರಿಗೆ ಪಾವಿತ್ರ್ಯವನ್ನು ತಂದುಕೊಡುವಂತಹ ಯಾವುದೇ ತೀರ್ಥವನ್ನ ಜಗತ್ತಲ್ಲಿ ನೀವು ಹುಡುಕಕ್ಕೆ ಸಾಧ್ಯ ಇಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಆದ್ದರಿಂದ ನಿಜವಾದ ತೀರ್ಥ ಅಂದ್ರೆ ಯಾರು? ಅಪರೋಕ್ಷ ಜ್ಞಾನಿಗಳು. ಯಾಕೆ? ಭಗವಂತನನ್ನ ಯಾವಾಗಲೂ ತಮ್ಮಲ್ಲಿ ಸನ್ನಿಹಿತನನ್ನಾಗಿ ಮಾಡಿಕೊಂಡಿರ್ತಾರಲ್ಲ, ಅದಕ್ಕೆ. ಆ ವಿಚಾರವನ್ನ ಯಾವನು ತಿಳಿದುಕೊಂಡಿಲ್ಲ ಸಯೇವ ಗೋಖರಃ, ಅವನೇ ನಿಜವಾದ ಹಸುವಿನಂತೆ ಕಾಣುವ ಕತ್ತೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದನ್ನೆಲ್ಲ ಸೇರಿಸಿದ್ದಾರೆ. ಏನಂತ? ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ. ಈ ಪಾರ್ಥಿವ ಶರೀರವನ್ನೇ ಜೀವ ಅಂತ ತಿಳಿದುಕೊಂಡಂಥವ್ರು ಕೆಲವರಿದ್ದಾರೆ, ಅವರು ಗೋಖರನೆ. ಆಮೇಲೆ ಕಲತ್ರಾದಿಷು ಸ್ವಧೀಹಿ, ಪತ್ನಿ ಪುತ್ರ ಧನ ಕನಕ ಗೃಹಾದಿಗಳಲ್ಲಿ ಇದು ನನ್ನದು ಅಂತನ್ನುವಂತಹ ಅಭಿಮಾನ, ಇವನದ್ದು ಅಂತ ಎಷ್ಟಿದೆ ಅದರೊಳಗೆ. ಭೌಮ ಇಜ್ಯಧೀಹಿ, ಯಾವುದೇ ವಿಧವಾದಂತಹ ಅಗ್ನಿ ಮೊದಲಾದಂತಹ ವಸ್ತುಗಳನ್ನು ತೆಗೆದುಕೊಂಡಾಗ ಇದರಲ್ಲೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಳ್ತಾನೆ. ಅಗ್ನಿಯನ್ನೇ ಪೂಜ್ಯವಾದದ್ದು ಅಂತ ತಿಳಿದುಕೊಳ್ತಾನೆ. ಅಥವಾ ಪಾರ್ಥಿವವಾದಂತಹ ಪ್ರತಿಮೆಗಳನ್ನ ಪೂಜ್ಯ ಅಂತ ತಿಳಿದುಕೊಳ್ತಾನೆ. ಭೌಮ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಭೂಮಿಯ ವಿಕಾರವಾದದ್ದು ಅಂದ್ರೆ ಪಾರ್ಥಿವವಾದಂತಹ ಶಿಲಾದಿಗಳು. ಅದನ್ನೇ ಇಜ್ಯ ಅಂದ್ರೆ ಪೂಜ್ಯ ಅಂತ ತಿಳಿದುಕೊಂಡಿದ್ದಾನೆ ಅಂತ ಅರ್ಥ. ಇಜ್ಯ ಎಂಬ ಶಬ್ದ ಯಜ ದೇವ ಪೂಜಾಯಾಮ್ ಎಂಬ ಧಾತುವಿನಿಂದ ನಿಷ್ಪನ್ನವಾದದ್ದು. ಹೀಗಾಗಿ ಇಜ್ಯ ಅಂದ್ರೆ ಪೂಜ್ಯ ಅಂತ ಅರ್ಥ. ಸಾಮಾನ್ಯವಾಗಿ ಯಾಗಕ್ಕೆ ವಿಷಯವಾದದ್ದು ಅಂತ ಅರ್ಥ ಬಂದದಕ್ಕಾಗಿ ಭೌಮ ಅನ್ನೋದಕ್ಕೆ ಭೂಮಿಯಲ್ಲಿರುವ ಅಗ್ನಿ ಅಂತ ನಾನು ಅರ್ಥವನ್ನ ಹೇಳಿದ್ದೀನಿ. ಅದನ್ನು ತೆಗೆದುಕೊಳ್ಳಿ. ಅಗ್ನಿಯಿಂದ ಆರಂಭಿಸಿ
ಪ್ರತಿಮೆಗಳ ಪರ್ಯಂತ ಯಾವುದನ್ನು ತೆಗೆದುಕೊಂಡ್ರೂ ಕೂಡ ಇದೇ ಪೂಜ್ಯ ಅಂತ ತಿಳಿದುಕೊಂಡಂಥವ್ರು ಇರ್ತಾರೆ, ಅವರು ಗೋಖರಹ. ಹಾಗಾದ್ರೆ ನಾವೇನು ತಿಳ್ಕೋಬೇಕು ಅಂತಂತೀರಿ ಅಂದ್ರೆ, ಶರೀರವೇ ಆತ್ಮ ಅಲ್ಲ. ತುಂಬಾ ಜನ ವಾದಿಗಳು ಹಾಗೆ ಹೇಳ್ತಾರೆ, ಅದು ತಪ್ಪಿದೆ. ಶರೀರದಿಂದ ವ್ಯತಿರಿಕ್ತನಾದಂತಹ ಆತ್ಮನಿದ್ದಾನೆ, ಅಂದ್ರೆ ಜೀವನಿದ್ದಾನೆ. ಆಮೇಲೆ ಪತ್ನಿ, ಪುತ್ರ, ಗೃಹ, ಧನ, ಕನಕಾದಿಗಳು ಏನೇನಿವೆ ನನ್ನದು ಅಂತ ಇಷ್ಟು ದಿವಸ ನಾನೇನು ತಿಳ್ಕೊಂಡಿದ್ದೆ, ಅದು ನನ್ನದು ಅಂತ ಅನ್ನೋದಕ್ಕಿಂತಲೂ ನಾನು ಅವರು ಎಲ್ಲರೂ ಸೇರಿ ಭಗವಂತನಿಗೆ ಅಧೀನರು ಅಂತ ತಿಳಿದುಕೊಳ್ಬೇಕು. ಹೀಗಾಗಿ ಆ ತರಹ ತಿಳಿದುಕೊಂಡಂತಹ ವ್ಯಕ್ತಿಗೆ ದುಃಖ ಕಡಿಮೆ. ಯಾಕೆ? ನನ್ನವರು ಇವರು ನನಗಧೀನರು ಅಂತ ತಿಳಿದುಕೊಂಡಾಗ ಅವರು ನನ್ನ ಮಾತು ಕೇಳಲಿಲ್ಲ ಅಂತಾದಾಗ ದುಃಖ ಆಗತ್ತೆ. ನಾನು ಅವನು ಕೂಡೆ ಭಗವಂತನಿಗೆ ಅಧೀನ ಅಂತ ತಿಳಿದುಕೊಂಡಂತಹ ವ್ಯಕ್ತಿಗೆ ದುಃಖಕ್ಕೆ ಕಾರಣ ಇಲ್ಲ. ಅಷ್ಟೇ ಇಲ್ಲದೆ ಆ ತರಹದ ಜ್ಞಾನದಿಂದ ಪ್ರಸನ್ನನಾದ ಭಗವಂತ ಏನು ಮಾಡ್ತಾನೆ ಅಂದ್ರೆ, ಆ ತಾತ್ಕಾಲಿಕವಾದಂತಹ ಪತಿ ಪತ್ನಿ ಭಾವ ಅಥವಾ ಪಿತಾ ಪುತ್ರ ಭಾವ, ಗುರು ಶಿಷ್ಯ ಭಾವ ಸಂಬಂಧಗಳಲ್ಲಿ ಅವರು ನಮ್ಮ ಮಾತು ಕೇಳುವಂತೆ ಮಾಡ್ತಾನೆ, ಅಥವಾ ನಾವು ಅವ್ರ ಮಾತು ಕೇಳುವಂತೆ, ಎರಡರ ಮಾಡ್ತಾರೆ ವ್ಯವಸ್ಥೆ ಭಗವಂತ. ಅವಾಗೇನಾಗತ್ತೆ? ಕಲಹಕ್ಕಾಸ್ಪದ ಇಲ್ಲ, ದುಃಖಾದಿಗಳಿಗೆ ಕಾರಣ ಇಲ್ಲ. ಆಮೇಲೆ ಭೌಮ ಇಜ್ಯಧೀಹಿ, ಪ್ರತಿಮೆಯನ್ನೇ ದೇವರು ಅಂತ ತಿಳಿಯೋದು, ಅಥವಾ ಅಗ್ನಿಯೇ ಇದು ಹೋಮಕ್ಕೆ ಪಾತ್ರ ಅಂತ ತಿಳಿದುಕೊಳ್ಳೋದು, ಇವುಗಳನ್ನು ಕೂಡ ಬಿಡಬೇಕು. ಅದರೊಳಗೆ ದೇವತೆ ಇದ್ದಾನೆ ಅಂತ ತಿಳಿದುಕೊಳ್ಬೇಕು. ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ನ ಪ್ರತೀಕೆ ನಹಿ ಸಹ ಅಂತ ಹೇಳ್ತಾರೆ. ಆ ಪರಿಜ್ಞಾನ ಇತ್ತು ಅಂದ್ರೆ ಕೊನೆಯದಾಗಿ ಇದು ಯಾವುದು? ಯತ್ ತೀರ್ಥ ಬುದ್ಧಿ ಸಲಿಲೆ, ನೀರನ್ನ ತೀರ್ಥ ಅಂತ ತಿಳಿಯೋದಲ್ಲ, ಜ್ಞಾನಿಗಳನ್ನ ತೀರ್ಥ ಅಂತ ತಿಳಿಬೇಕು. ಯಾಕೆಂದ್ರೆ ಜ್ಞಾನಿಗಳನ್ನ ತೀರ್ಥ ಅಂತ ತಿಳಿದು ಅವರ ಉಪದೇಶದಲ್ಲಿ ಮಿಂದೇಳುವುದಕ್ಕೆ ಅಂತ ಪ್ರವೃತ್ತನಾದ ಮನುಷ್ಯ ಅಂದ್ರೆ ಹಿಂದಿಂದನ್ನೆಲ್ಲ ಅವರೇ ಹೇಳ್ಕೊಡ್ತಾರೆ. ನೋಡಪ್ಪ, ಹೀಗೆ ತಿಳ್ಕೊಬೇಡಪ್ಪ, ನೀನು ತಪ್ಪು ತಿಳ್ಕೊಂಡಿದೀಯಾ, ಇದನ್ನೆಲ್ಲ ಸರಿ ಮಾಡ್ಕೋ ಅಂತ ಅವ್ರು ಹೇಳ್ಕೊಡ್ತಾರೆ. ಇದು ಬಿಟ್ಬಿಟ್ರೆ ಇವನೇನ್ ಮಾಡ್ತಾನೆ? ಹೋಗ್ತಾನೆ, ಆ ನೀರಲ್ಲಿ ಮುಳುಗ್ತಾನೆ, ಇದೇ ತೀರ್ಥ ಅಂತ ತಿಳ್ಕೊಳ್ತಾನೆ. ಚಳಿ ಹತ್ತತ್ತೆ, ಮೈ ಒದ್ದೆ ಆಗತ್ತಷ್ಟೇ, ಏನು ಉಪಯೋಗ ಇಲ್ಲ. ಅದೇ ಒದ್ದೆಯಲ್ಲಿ ಚಳಿಯಲ್ಲಿ ನಡುತ್ತಾ ಹೋಗ್ಬಿಟ್ಟು ಆ ಪ್ರತಿಮೆಗೆ ನಮಸ್ಕಾರ ಮಾಡ್ತಾನೆ. ಅಲ್ಲಿ ಕ್ಷೇತ್ರ ಮೂರ್ತಿ ಅಂತ ಹೇಳಿದ್ವಲ್ಲ, ಅಲ್ಲಿ ನಮಸ್ಕಾರ ಮಾಡ್ತಾನೆ, ಇದನ್ನೇ ದೇವರು ಅಂತ ತಿಳ್ಕೊಳ್ತಾನೆ. ಒಂದು ಸುತ್ತ ತಿರುಗಿ ಬರ್ತಾನೆ, ಇದೇ ದೇಹವೇ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾನೆ. ಮತ್ತೆ ತನ್ನ ಹೆಂಡತಿ ಇವರೆಲ್ಲ ನನ್ನವರು ಅಂತನೋ ಭ್ರಮ ಹಾಗೆ ಮುಂದುವರಿಯುತ್ತೆ. ಏನು ಉಪಯೋಗ ಆದ್ರಿಂದ? ಅದಕ್ಕೆ ಬೇಡ ಅಂತ ಇದು ದಶಮಸ್ಕಂಧದಲ್ಲಿ ಬರುವಂತಹ ಮಾತು. ಎಲ್ಲ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಶ್ರೀಕೃಷ್ಣ ಹೇಳಿದಂತಹ ಮಾತುಗಳೆಲ್ಲ. ಸೂರ್ಯಗ್ರಹಣಕ್ಕಾಗಿ ಅಂತ ಎಲ್ಲರೂ ಕುರುಕ್ಷೇತ್ರದಲ್ಲಿ ಸೇರಿರ್ತಾರೆ ಅನ್ನುವಂತಹ ಪ್ರಸಂಗದಲ್ಲಿ ಶ್ರೀಕೃಷ್ಣ ಬರ್ತಾನೆ ಅಂತನ್ನುವ ಕಾರಣಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಸಮಸ್ತ ಋಷಿ ಸಮುದಾಯ ಅಲ್ಲಿಗೆ ಆಗಮಿಸಿರುತ್ತೆ. ತುಂಬಾ ಜನ ಸಾತ್ವಿಕ ಜನರು ಕೂಡ ಆಗಮಿಸಿರ್ತಾರೆ. ಈ ಋಷಿ ಮುನಿಗಳನ್ನು ಕೂಡಿಸ್ಕೊಂಡು, ಜನರನ್ನು ಕೂಡಿಸ್ಕೊಂಡು ಭಗವಂತ ಮಧ್ಯದಲ್ಲಿ ನಿಂತ್ಕೊಂಡು ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ಕೃಷ್ಣ. ಏನು ಅಂದ್ರೆ, ನೀವೆಲ್ಲ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ಕುರುಕ್ಷೇತ್ರ ಬಹಳ ದೊಡ್ಡ ಪವಿತ್ರವಾದ ಕ್ಷೇತ್ರ, ಇಲ್ಲಿ ನೀರೊಳಗೆ ಮುಳುಗಬೇಕು, ಸ್ನಾನ ಮಾಡಬೇಕು, ಸಮಂತ ಪಂಚಕ ಕ್ಷೇತ್ರ ಅಂತ ಕರೀತಾರೆ ಅದನ್ನು. ಅಲ್ಲಿರುವ ತೀರ್ಥದಲ್ಲಿ ಸ್ನಾನ ಮಾಡಬೇಕು, ಪವಿತ್ರ ಆಗ್ತೀರಿ ನೀವು. ಅಲ್ಲ, ಇಲ್ಲಿ ಮುಳುಗ್ರಿ ಅಂತ ಆ ಜ್ಞಾನಿಗಳನ್ನು ತೋರಿಸ್ತಾನೆ. ಆವಾಗ ಹೇಳುವ ಮಾತು, ಈ ಜ್ಞಾನಿಗಳಿಂದ ನೀವೇನು ಉಪದೇಶ ಪಡಿತೀರಲ್ಲ, ಅದೇ ನಿಜವಾಗಿ ನಿಮ್ಮ ಉದ್ಧಾರಕ್ಕೆ ಕಾರಣ ಹೊರತು ಈ ನೀರಲ್ಲಿ ಮುಳುಗಿದ್ರಿಂದ ಏನು ಉಪಯೋಗ ಇಲ್ಲ ನಿಮಗೆ ಅಂತ ಭಗವಂತ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತು ಬರುತ್ತೆ. ಅದಕ್ಕೆ ಅರಣ್ಯಕಾಚಾರ್ಯರು ಇದರ ವ್ಯಾಖ್ಯಾನದಲ್ಲಿಯೇ ಇದಕ್ಕಿಂತ ಚೂರು ಮುಂಚೆ ಬರುವಂತಹ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ, ಚಿಕ್ಕದಾದಂತಹ ಶ್ಲೋಕ, ಬಹಳ ಪ್ರಸಿದ್ಧವಾದದ್ದು. ಭಾಗವತದಲ್ಲಿ ಒಂದೆರಡು ಕಡೆಗೆ ಬರ್ತದೆ ಅದು. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ ಅಂತನ್ನುವಂತಹ ಶ್ಲೋಕ ಏನಿದೆಯಲ್ಲ, ಇದು ಬಹಳ ಪ್ರಸಿದ್ಧವಾದ ಭಾಗವತದ ಶ್ಲೋಕ. ತೀರ್ಥ ಅಂದರೆ ನೀರಲ್ಲ, ದೇವತೆಗಳು ಅಂದರೆ ಈ ಮಣ್ಣು ಕಲ್ಲಿನ ರೂಪದಲ್ಲಿರೋ ದೇವತೆಗಳಲ್ಲ. ಯಾಕೆ ಅಂದರೆ ನೀವು ಮತ್ತೇನು ಮಾಡಬೇಕು? ಈ ತೀರ್ಥದೊಳಗೆ ದೇವತೆ ಇದ್ದಾರೆ, ಅವ್ರು ನಮ್ಮನ್ನು ಪವಿತ್ರ ಮಾಡ್ತಾ ಇದ್ದಾರೆ, ಈ ಪ್ರತಿಮೆ ಒಳಗೆ ದೇವರಿದ್ದಾನೆ, ಅವನು ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಅವರು ಏನ್ ಮಾಡ್ತಾರೆ ಗೊತ್ತಾ? ಅನುಗ್ರಹ ಮಾಡಿದ್ರೆ ಈ ಜ್ಞಾನಿಗಳ ಹತ್ರನೇ ಕಳಿಸ್ತಾರೆ. ನೀವೇನ್ ಮಾಡಿದ್ರಿ? ಸಿಕ್ಕ ಜ್ಞಾನಿಗಳನ್ನ ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಬಾರದಿದ್ದು ಉಪದೇಶ ಮಾಡ್ತಿರ್ತಾರೆ, ಏನು ಉಪಯೋಗ? ಅಲ್ಲಿ ಹೋಗಿ ಬಂದ್ರೆ ನಮ್ಗೆ ಬಹಳ ಅನುಗ್ರಹ ಆಗುತ್ತೆ ಅಂತ ಅಲ್ಲಿಗೆ ಹೋಗಿ ಅನನ್ಯ ಮನಸ್ಸಿನಿಂದ ಆ ಕ್ಷೇತ್ರ ಮೂರ್ತಿಯಲ್ಲಿ ನೀವು ಹೋಗಿ ಕೇಳ್ಕೊಂಡಿದ್ದೇನೋ ನಮ್ಮ ಉದ್ಧಾರ ಆಗಬೇಕು ಅಂತ,
ಅವ್ರು ಆಗಲಿ ಅಂತ ಅಂತಾರೆ, ತಥಾಸ್ತು ಅಂತಾರೆ. ತೀರ್ಥಕ್ಷೇತ್ರ ಅಭಿಮಾನಿ ದೇವತೆಗಳೇನ್ ಮಾಡ್ತಾರೆ, ಮತ್ತಿದೇ ಜ್ಞಾನಿಗಳ ಹತ್ರನೇ ಅವರು ಕಳಿಸೋದು. ಆದ್ದರಿಂದ ಜ್ಞಾನಿಗಳನ್ನ ಬಿಡಬಾರದು. ಅಪರೋಕ್ಷ ಜ್ಞಾನಿಗಳು ಸಿಕ್ಕಾಗ ಅವರ ಉಪದೇಶಗಳು ಅಥವಾ ಅಂತಹ ಅಪರೋಕ್ಷ ಜ್ಞಾನಿಗಳು ರಚನೆ ಮಾಡಿದಂಥ ಗ್ರಂಥಗಳಾದ್ರೂ ನಮಗೆ ಸಿಗ್ತಾವಲ್ಲ, ಆ ಗ್ರಂಥಗಳನ್ನು ಓದಬೇಕು. ಒಂದು ರೀತಿಯಲ್ಲಿ ಅವರೇ ಆ ರೂಪದಲ್ಲಿ ಇದ್ದು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಅಂತನ್ನುವಂತೆ ಇರ್ತದೆ. ಹೀಗೆ ಅಂತಹ ಬಿಂಬೋಪದೇಶಕರಾದ ಗುರುಗಳ ಬಗ್ಗೆ ಭಕ್ತಿಯನ್ನು ಮಾಡುವುದು ಬಹಳ ಅವಶ್ಯಕ. ಆ ತರಹದ ಭಕ್ತಿಯ ಪ್ರಭಾವದಿಂದ ಅಂಥವರು ನಮಗೆ ಸಿಗ್ತಾರೆ ಅಂತನ್ನೋದನ್ನ ಈ ಪ್ರಕರಣದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ 18ನೇ ಪ್ರಕರಣ ಮುಗಿಯಿತು. ಇನ್ನು ಮುಂದೆ 19ನೇ ಪ್ರಕರಣ ಅಧ್ಯಾತ್ಮ ಪ್ರಕರಣ ಅಂತ ಪ್ರಾರಂಭವಾಗ್ತಾ ಇದೆ. ಅಧ್ಯಾತ್ಮ ಪ್ರಕರಣದಲ್ಲಿ ಅಂತಹ ಗುರುಗಳು ಉಪಾಸನೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುವಂತಹ ಅಧ್ಯಾತ್ಮ ಪ್ರಾವಣ್ಯವನ್ನು ಹೇಳಿಕೊಡ್ತಾರೆ ಅಂತ ಹೇಳ್ತಾ ಆ ವಿಚಾರವನ್ನು ಅರಣ್ಯಕಾಚಾರ್ಯರು ಹೇಳ್ತಾ ಇದ್ದಾರೆ. ಅದನ್ನು ಮತ್ತೆ ಮುಂದೆ ನಿರೂಪಣೆ ಮಾಡ್ತೀವಿ. ಶ್ರೀಕೃಷ್ಣ.